ಅದು ಅಂತಿಮ ಸಮಯದಲ್ಲಿ ಬಹಳ ಕಾಲದ ಏಕಾಗ್ರತೆ ಅಭ್ಯಾಸ, ಅಂತಿಮ ಸಮಯದಲ್ಲಿ ಹಲ್ಚಲ್ ಸಮಯದಲ್ಲಿ ನಿಮ್ಮನ್ನು ಅಚಲ ಶಕ್ತಿ ಸಂಪನ್ನರನ್ನಾಗಿಡಲಿಕ್ಕೆ ಸಾಧ್ಯವಾಗ್ತದೆ ಮಕ್ಕಳೇ. ಹಾಗಾಗಿ ನಿಮ್ಮೆಲ್ಲರನ್ನು ನಾನು ನೋಡ್ತಾ ಇದ್ದೇನೆ, ಎಲ್ಲರ ಮನಸ್ಸು ಅಚಲವಾಗಿದೆ 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 ಅಂತಿದ್ದಾರೆ ಬಾಪ್ತಾದರವರು. ನಾವೆಲ್ಲರೂ ನಿಜವಾಗ್ಲೂ ಅಚಲ ಮನಸ್ಸಿನಿಂದ ಏಕಾಗ್ರತೆಯಿಂದ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ ಬಾಬರವರ ಸಮ್ಮುಖದಲ್ಲಿ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಮುಗುಳ್ನಗ್ತಾ ಇರುವ ಸಮಯದಲ್ಲಿ ನಮ್ಮೆಲ್ಲರ ಅಟೆನ್ಷನ್ ಆಕಾಶವಾಣಿ ಸೆಳೀತಾ ಇದೆ. ಆಕಾಶವಾಣಿ ನಮ್ಮೆಲ್ಲರಿಗೂ ಪಾಠವನ್ನು ಹೇಳಿಕೊಡ್ತದೆ, ಮುರಳಿ ಆಧಾರಿತ ಮಾತನ್ನು ಹೇಳಿಕೊಡ್ತದೆ. ಸಾಹಿತ್ಯ ಕುಮಾರಿಯ ಬಗ್ಗೆ ಆಕಾಶವಾಣಿ ಹೇಳ್ತಾ ಇತ್ತು, ಮೌನದ ಶಕ್ತಿ. ಅಮೃತ ವೇಳೆ ಸಮಯದಲ್ಲಿ ಆಶ್ರಮ ಕಂಪ್ಲೀಟ್ ಮಂಜಿನಿಂದ ಆವರಿಸಿದ್ದು, ದೂರದಲ್ಲಿ ಪಕ್ಷಿಗಳ ಕಲರವ ಕೇಳಿಸ್ತಾ ಇತ್ತು. ಎಲ್ಲರೂ ಯೋಗದಲ್ಲಿ ಕೂತ್ಕೊಂಡಿದ್ರು, ಆದರೆ ಸಾಹಿತ್ಯ ಅವರ ಮನಸ್ಸಿನಲ್ಲಿ ಗುರುಗಳ ಮಾತುಗಳು ಮತ್ತೆ ಮತ್ತೆ ಮೂಡಿ ಬರ್ತಾ ಇತ್ತು. ಇವತ್ತಿನಿಂದ ಕಡಿಮೆ ಮಾತಾಡು, ಹೆಚ್ಚು ಹೇಳು, ಕಡಿಮೆ ಮಾತಾಡು. ಯಾವ ಥರ ಅಂದರೆ, ಹೃದಯ ಸಿಂಹಾಸನದ ಆತ್ಮ ತನ್ನ ಮಾತುಗಳಿಂದ ಅಲ್ಲ, ತನ್ನ ಮೌನದಿಂದ ಸೇವೆ ಮಾಡ್ತಾರೆ ಅಂತ ಹೇಳಿರೋ ಮಾತು ನೆನಪಿಗೆ ಬರ್ತಾ ಇದೆ. ಅಮೃತ ವೇಳೆ ಸಮಯದಲ್ಲಿ ಸಾಹಿತ್ಯ ಅವರಿಗೆ ವಿಚಿತ್ರವಾಗಿ ಅನಿಸುತ್ತೆ. ಮೌನದಿಂದ ಹೆಂಗೆ ಸೇವೆ ಮಾಡಬೇಕು ಅನಿಸುತ್ತೆ. ಯೋಚನೆ ಮಾಡ್ತಾರೆ ಸಾಹಿತ್ಯ ಅವರು. ಆವತ್ತು ಬೆಳಗ್ಗೆ ಆಶ್ರಮಕ್ಕೊಬ್ಬ ವ್ಯಕ್ತಿ ಬರ್ತಾರೆ. ಅವರು ಬಹಳ ರಾಜ್ಯದಲ್ಲಿ ಪ್ರಸಿದ್ಧ ಶಿಲ್ಪಿಯಾಗಿರ್ತಾರೆ. ಅರಮನೆಗಳು, ದೇವಾಲಯಗಳು, ರಾಜಮನೆತನ ಮೂರ್ತಿಗಳು ಅವರ ಕೈಚಳಕ ಎಲ್ಲೆಡೆ ಕಾಣಿಸ್ತಾ ಇರ್ತದೆ. ಆದರೆ 1 ವರ್ಷದ ಹಿಂದೆ ಅವರ ಪತ್ನಿ ಶರೀರ ಬಿಟ್ಟಿರ್ತಾರೆ. ಅದಾದ ಮೇಲೆ ಅವರು ಯಾರೊಂದಿಗೂ ಮಾತನಾಡುವುದನ್ನು ಬಿಟ್ಬಿಟ್ಟಿರ್ತಾರೆ. ಕೆಲಸ ಬಿಟ್ಟಿರ್ತಾರೆ. ಶಿಲೆ ಕೆತ್ತುವುದೆಲ್ಲ ಬಿಟ್ಬಿಟ್ಟಿರ್ತಾರೆ. ಜನರು ಅವ್ರನ್ನ ಜೀವಂತ ನೆರಳು ಅಂತ ಕರೀಲಿಕ್ಕೆ ಪ್ರಾರಂಭಿಸ್ತಾರೆ. ಆಶ್ರಮದ ಒಳಗಡೆ ಬರ್ತಾರೆ, ಒಂದು ಮೂಲೆಯಲ್ಲಿ ಕೂತ್ಕೋತಾರೆ. ಆವಾಗ ಗುರುಗಳು ಸಾಹಿತ್ಯ ಅವರನ್ನು ಕರೆದ್ಬಿಟ್ಟು ಹೇಳ್ತಾರೆ, ಈ ದಿನ ನಿನ್ನ ಸೇವೆ ಅವರ ಜೊತೆಗೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಸಾಹಿತ್ಯ ಕುಮಾರಿ ಹೆದರ್ತಾರೆ. ಗುರುದೇವ, ಅವರು ಯಾರೊಂದಿಗೂ ಮಾತನಾಡುವುದಿಲ್ವಲ್ಲ, ಹಾಗಾಗೇ ನಿನ್ನನ್ನು ಕಳಿಸ್ತಾ ಇರೋದು ಅಂತ ಹೇಳ್ತಾರೆ. ನಾನು ಮಾತಾಡಿಲ್ಲ, ಅದಕ್ಕೋಸ್ಕರ ನಿನ್ನನ್ನು ಕಳಿಸ್ತಾ ಇದ್ದೆ ಅಂದಾಗ ಸಾಹಿತ್ಯ ಅವರು ಈ ಶಿಲ್ಪಿಯ ಬಳಿ ಬರ್ತಾರೆ, ಕುಳಿತುಕೊಳ್ತಾರೆ. ಯಾವ ಪ್ರಶ್ನೆಯನ್ನು ಕೇಳುವುದಿಲ್ಲ, ಯಾವ ಉಪದೇಶವನ್ನು ಕೊಡುವುದಿಲ್ಲ. ಇಬ್ಬರು ಮೌನವಾಗಿ ಕುಳಿತುಕೊಳ್ತಾರೆ. 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಒಂದು ಮಾತು ಆಡಂಗಿಲ್ಲ. ಒಬ್ರಿಗೊಬ್ರು ಮಾತನಾಡುವುದಿಲ್ಲ. ಆದರೆ ಸಾಹಿತ್ಯ ತಮ್ಮ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಪದೇ 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 ಪುನರಾವರ್ತನೆ ಮಾಡ್ತಾ ಇರ್ತಾರೆ. ಬಾಬಾ, ಈ ಆತ್ಮ ನಿಮ್ಮ ಮಗು. ಬಾಬಾ, ಈ ಆತ್ಮ ನಿಮ್ಮ ಮಗು. ಅವರ ಹೃದಯವನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿ, ಅವರ ಹೃದಯವನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿ ಅಂತ ಈ ಸಂಕಲ್ಪ ಪದೇ 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 ಮಾಡ್ತಾ ಇರ್ತಾರೆ. ಆ 1/2 hour ಸಡನ್ನಾಗಿ ಆ ಶಿಲ್ಪಿ ಮಾತನಾಡ್ತಾರೆ, ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಆವಾಗ ಸಾಹಿತ್ಯ ನಿಧಾನವಾಗಿ ಆ ಶಿಲ್ಪಿ ಕಡೆ ನೋಡ್ತಾರೆ. 1 ವರ್ಷದ ನಂತರ ನಾನು ಮೊದಲ ಬಾರಿ ಯಾರಾದರೂ ನನ್ನ ಪಕ್ಕದಲ್ಲಿ ಶಾಂತವಾಗಿ ಕುಳಿತಿರೋದನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ತಾರೆ. 1 ವರ್ಷದಲ್ಲಿ ಯಾರೂ ಶಾಂತವಾಗಿ ಕುಳಿತಿಲ್ಲ. ಅವ್ರ ಕಣ್ಣಲ್ಲಿ ನೀರು ಬರ್ತದೆ. ಎಲ್ಲರೂ ನನ್ನ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಯಾರೂ ನನ್ನ ದುಃಖದ ಜೊತೆ ಕುಳಿತುಕೊಂಡಿರಲಿಲ್ಲ ಅಂದ್ಕೊಳ್ತಾರೆ, ಹೇಳ್ತಾರೆ. ಆವಾಗ ಸಾಹಿತ್ಯ ಅವ್ರ ಕಣ್ಣಲ್ಲೂ ಕೂಡ ನೀರು ಬರ್ತದೆ.
ಒಂದೇ ಒಂದು ಮಾತು ಹೇಳ್ತಾರೆ, ನೀನು ಒಬ್ಬನೇ ಅಲ್ಲ, ನೀನು ಒಬ್ಬನೇ ಅಲ್ಲ, ಒಬ್ಬಂಟಿಗನಲ್ಲ ಅಂದಾಗ ಆ 4 ಪದಗಳು ಕೇಳಿಸ್ಕೊಂಡು ಸೆಕೆಂಡಿನಲ್ಲೇ ಆ ಶಿಲ್ಪಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಅವರ ಅಳು ದುಃಖದಿಂದ ಕೂಡಿರುವುದಿಲ್ಲ, ಬಹಳ ಖುಷಿ ಆನಂದದಿಂದ ಹಗುರ ಮಾಡ್ಕೊಳ್ತಾರೆ, ಹೃದಯವನ್ನು ಹಗುರ ಮಾಡ್ಕೊಳ್ತಾರೆ, ಹಗುರವಾಗಿ ಅಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಹೇಳ್ತಾರೆ, ಈ ದಿನ ನನ್ನ ಪತ್ನಿ ನನ್ನ ಬಿಟ್ಟು ಹೋಗಿಲ್ಲ ಅನ್ನಿಸ್ತಾ ಇದೆ, ನನ್ನೊಳಗಡೆ ಮತ್ತೆ ಬದುಕುವಂತಹ ಆಸೆ ಮೂಡ್ತಾ ಇದೆ. ಸಾಯಂಕಾಲ ಗುರುಗಳು ಸಾಹಿತ್ಯ ಅವ್ರನ್ನ ಕೇಳ್ತಾರೆ, ಈ ದಿನ ನೀನು ಎಷ್ಟು ಮಾತನಾಡಿದೆ ಅಂದಾಗ ಬಹುಶಃ 5 ಅಥವಾ 6 ವಾಕ್ಯಗಳನ್ನ ಮಾತನಾಡಿರಬಹುದು ಗುರುಗಳೇ ಅಂತ ಹೇಳ್ತಾರೆ. ಆದರೆ ಎಷ್ಟು ಸೇವೆ ಆಯಿತು? ಆವಾಗ ನಮ್ಮ ಸಾಹಿತ್ಯ ಮೌನವಾಗಿರ್ತಾರೆ. ಗುರುಗಳು ಹೇಳ್ತಾರೆ, ಮಾತುಗಳು ಕಿವಿಯನ್ನು ತಲುಪ್ತವೆ, ಮೌನ ಅನ್ನೋದು ಹೃದಯವನ್ನು ತಲುಪ್ತದೆ, ಮೌನ ಹೃದಯವನ್ನು ತಲುಪ್ತದೆ ಅಂದಾಗ ನೆಕ್ಸ್ಟ್ ಡೇ ವಿಚಿತ್ರ ಘಟನೆ ನಡೀತದೆ. ಆಶ್ರಮದಿಂದ 100 ಮೈಲು ದೂರದ ಹಳ್ಳಿಯಲ್ಲಿ ಒಬ್ಬ ವೃದ್ಧೆ ಮಾತೆ ವಾಸಿಸ್ತಾ ಇರ್ತಾರೆ. ಅವರು ಬಹಳ ವರ್ಷಗಳಿಂದ ಆಶ್ರಮಕ್ಕೆ ಬರಲಿಕ್ಕಾಗಿರಂಗಿಲ್ಲ. ಆದರೆ ಆ ದಿನ ಬೆಳಗ್ಗೆ ಯೋಗದಲ್ಲಿ ಧ್ಯಾನದಲ್ಲಿ ಕುಳಿತುಕೊಂಡಾಗ ಅವರಿಗೆ ಒಂದು ಅನುಭವ ಆಗುತ್ತೆ, ಗುರುಗಳು ನನ್ನ ಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ. ಗುರುಗಳು ಅವ್ರಿಗೆ ಅನುಭವ ಆಗೋದೇನೋ, ಯೋಗದಲ್ಲಿ ಗುರುಗಳು ನನ್ನ ಪಕ್ಕದಲ್ಲೇ ಇದ್ದಾರೆ. ಅವ್ರ ಕಣ್ಣಲ್ಲಿ ಆನಂದದ ಕಣ್ಣೀರು ಹರಿತದೆ. ಅವರು ಇಮಿಡಿಯೇಟಾಗಿ ಆಶ್ರಮಕ್ಕೆ ಒಂದು ಪತ್ರ ಬರೀತಾರೆ, ಈ ಥರ ಈ ದಿನ ಬೆಳಗ್ಗೆ ನನಗೆ ನೀವು ನನ್ನ ಮನೆಗೆ ಬಂದಿದ್ರಿ, ನಿಮ್ಮ ಸಾನ್ನಿಧ್ಯವನ್ನು ಸ್ಪಷ್ಟವಾಗಿ ಅನುಭವ ಮಾಡಿದೆ ನಾನು ಅಂತ. ಆ ಪತ್ರ ಬರೆದಿರೋ ಪತ್ರ 3 ದಿನಗಳ ನಂತರ ಆಶ್ರಮಕ್ಕೆ ಬಂದು ತಲುಪಿದಾಗ ಸಾಹಿತ್ಯ ಆಶ್ಚರ್ಯದಿಂದ ಗುರುಗಳನ್ನ ಕೇಳ್ತಾರೆ, ಗುರುದೇವ ನೀವು ಅಲ್ಲಿ ಹೋಗಿರಲಿಲ್ವಲ್ಲ, ಇವರು ಬಂದಿದ್ದೀರಿ ಅಂತ ಬರೆದಿದ್ದಾರೆ. ಆವಾಗ ಗುರುಗಳು ಬಹಳ ಮಂದಹಾಸದಿಂದ ಹೇಳ್ತಾರೆ, ದೇಹ ಹೋಗಿರಲಿಲ್ಲ, ಆದರೆ ಸ್ಮೃತಿ ಹೋಗಿತ್ತು. ಸಾಹಿತ್ಯಕ್ಕೆ ಈ ಮಾತು ಅರ್ಥನೇ ಆಗಲಿಲ್ಲ. ಗುರುಗಳು ಮತ್ತೆ ವಿವರಣೆ ಮಾಡಿ ಹೇಳ್ತಾರೆ, ಯಾರನ್ನಾದರೂ ಹೃದಯದಿಂದ ನೆನಪು ಮಾಡಿದಾಗ ಆ ನೆನಪು ದೂರವನ್ನು ಕ್ರಾಸ್ ಮಾಡ್ತದೆ, ಪ್ರೀತಿಗೆ ಮೈಲುಗಳ ಒಂದು ಅಂತರವಿರುವುದಿಲ್ಲ ಅಂತ ಹೇಳ್ತಾರೆ. ಆ ರಾತ್ರಿ ಗುರುಗಳು ಎಲ್ಲರನ್ನೂ ಸೇರಿಸಿ ಹೇಳ್ತಾರೆ, ಇಂದಿನಿಂದ ನಾವು ಹೊಸ ಸೇವೆಯನ್ನು ಆರಂಭ ಮಾಡ್ತೇವೆ ಅಂದಾಗ ಒಬ್ಬ ಶಿಷ್ಯ ಕೇಳ್ತಾರೆ, ಹೊಸ ಉಪನ್ಯಾಸಗಳ ಅಂತ ಕೇಳ್ತಾರೆ. ಗುರುಗಳು ತಲೆಯಾಡಿಸ್ತಾ ಇಲ್ಲ, ಹಾಗಾದರೆ ಏನು, ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಇಡೀ ವಿಶ್ವಕ್ಕೆ ಶುಭ ಭಾವನೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ಆಶ್ಚರ್ಯ ಆಗ್ತದೆ, ಅಷ್ಟರಿಂದ ಏನಾದರೂ ಸಿಗ್ತದ ನಮಗೆ ಅಂತ. ಗುರುಗಳು ಆಕಾಶದ ಕಡೆ ನೋಡ್ತಾ ಹೇಳ್ತಾರೆ, ಗಾಳಿ ಕಾಣಿಸ್ತಾ ಇದೆಯಾ ನಿನಗೆ ಅಂದರೆ ಇಲ್ಲ ಅಂತ. ಆದರೆ ಅದರ ಸ್ಪರ್ಶವನ್ನು ಅನುಭವಿಸ್ತಾ ಇದೆಯಾ ತಾನೆ? ಹೌದು ಅಂತಾರೆ. ಹಾಗೆ ಶುಭ ಸಂಕಲ್ಪವು ಕಾಣಿಸುವುದಿಲ್ಲ, ಆದರೆ ಆತ್ಮ ಅದನ್ನು ಅನುಭವಿಸ್ತದೆ. ಅವತ್ತಿನಿಂದ ಆಶ್ರಮದಲ್ಲಿ ಒಂದು ಹೊಸ ಸಂಪ್ರದಾಯ ಶುರು ಮಾಡ್ತಾರೆ. ಯಾವುದೇ ಸೇವೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲರೂ 10 ನಿಮಿಷ ಸೈಲೆನ್ಸಲ್ಲಿ ಕುಳಿತುಕೊಳ್ಳುವಂಥದ್ದು. ಏನು ಮಾಡ್ತಾರೆ? ಎಲ್ಲರೂ ಸೈಲೆನ್ಸಲ್ಲಿ ಕೂತ್ಕೊಳ್ಳುವಂಥದ್ದು. ಮೊದಲು ಶುಭ ಸಂಕಲ್ಪ, ನಂತರ ಸೇವೆ. ಕೆಲವೇ ವಾರಗಳಲ್ಲಿ ಆಶ್ರಮಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಅನೇಕರು ಒಂದೇ ಮಾತು ಹೇಳ್ತಾಯಿದ್ರು, ಇಲ್ಲಿ ಬಂದ ಕೂಡಲೇ ಮನಸ್ಸು ಭಾಳ ಹಗುರವಾಗ್ತದೆ ನೋಡು. ಯಾರೂ ಕಾರಣ ಹೇಳಲಾರರು, ಆದರೆ ಕಾರಣ ಒಂದೇ, ಮಾತಿಗಿಂತ ಮೊದಲು ಮೌನದ ಸೇವೆ ನಡೀತಾ ಇತ್ತು ಅಲ್ಲಿ. ಒಂದು ದಿನ ಸಂಜೆ ಗುರುಗಳು ನಮ್ಮ ಸಾಹಿತ್ಯ ಅವರನ್ನು ಅರಮನೆಯ ಹಿಂದುಗಡೆ ಇರುವ ಹಳೆಯ ಒಂದು ಕಮಲ ಸಿಂಹಾಸನದ ಬಳಿ ಕರೆದುಕೊಂಡು ಹೋಗ್ತಾರೆ. ಸಾಹಿತ್ಯ, ಹೌದು ಗುರುದೇವ, ನೀನು ಗಮನಿಸಿದ್ದೀಯಾ ಅಂತ ಕೇಳ್ತಾರೆ. ಏನನ್ನ ಅಂತ ಕೇಳ್ತಾರೆ. ಮೊದಲು ಜನಗಳು ನಿನ್ನನ್ನು ಗೌರವ ಕೊಡ್ತಾಯಿದ್ರು ನಿನಗೆ, ಈಗ ಅವರು ನಿನ್ನನ್ನು ತಮ್ಮವರಂತೆ ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆವಾಗ ಸಾಹಿತ್ಯ ಆಶ್ಚರ್ಯದಿಂದ ಕೇಳ್ತಾರೆ, ಅರ್ಥ ಏನು ಗುರುಗಳೇ ಅಂತ. ಗುರುಗಳು ಆನ್ಸರ್ ಮಾಡ್ತಾರೆ ಮೃದುವಾಗಿ, ಗೌರವವು ಸ್ಥಾನಕ್ಕೆ ಸಿಗ್ತದೆ, ಆದರೆ ಇವರು ನಮ್ಮವರು ಅನ್ನುವಂತಹ ಭಾವನೆ ಹೃದಯ ಸಿಂಹಾಸನದ ಆತ್ಮನಿಗೆ ಮಾತ್ರ ಸಿಗ್ತದೆ. ಇವರು ನಮ್ಮವರು ಅನ್ನುವಂಥ ಭಾವನೆ ಹೃದಯ ಸಿಂಹಾಸನ ಆತ್ಮನಿಗೆ ಮಾತ್ರ ಸಿಗ್ತದೆ. ಆವಾಗ ಸಾಹಿತ್ಯ ಕುಮಾರಿ ಕಮಲದ ಸಿಂಹಾಸನವನ್ನು ನೋಡ್ತಾರೆ. ಮೊದಲನೇ ಬಾರಿಗೆ ಅವರಿಗೆ
ಅದು ಕಲ್ಲಿನ ಆಸನವಲ್ಲ ಅಂತ ಅನ್ನಿಸ್ತದೆ. ಅದೊಂದು ಸ್ಥಿತಿ ಅನ್ನಿಸುತ್ತೆ, ಸ್ಥಿತಿ ಅನುಭವ ಆಗುತ್ತೆ ಅವರಿಗೆ. ಒಂದು ಜೀವನದ ವಿಧಾನ ಅನಿಸುತ್ತೆ, ಒಂದು ಪ್ರೀತಿಯ ರಾಜ್ಯ ಅನಿಸುತ್ತೆ. ಆ ಸೆಕೆಂಡಿನಲ್ಲಿ ಅವರ ಹೃದಯದಲ್ಲಿ ಒಂದೇ ಒಂದು ಸಂಕಲ್ಪ ಬರ್ತದೆ, ಬಾಬಾ ನಾನು ಮಾತನಾಡುವ ಮೊದಲು ನನ್ನ ಸಂಕಲ್ಪವೇ ಆಶೀರ್ವಾದವಾಗಲಿ. ಏನು ಹೇಳ್ರಿ, ಬಾಬಾ ನಾನು ಮಾತನಾಡುವುದಕ್ಕಿಂತ ಮುಂಚಿತವಾಗಿ ನನ್ನ ಸಂಕಲ್ಪವೇ ಆಶೀರ್ವಾದವಾಗಲಿ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದೇ ಒಂದು ಸಂಕಲ್ಪ ಬೇಗನೆ ಇಡೀ ರಾಜ್ಯದ ಇತಿಹಾಸವನ್ನು ಬದಲಾಯಿಸುವ ಒಂದು ಘಟನೆ ಆರಂಭವಾಗಲಿದೆ ಅಂತ ಗೊತ್ತಿರುವುದಿಲ್ಲ. ನೆಕ್ಸ್ಟ್ ಬೆಳಗ್ಗೆ ಅಮೃತ ವೇಳ ಮುಗಿದಿರ್ತದೆ. ಸಾಹಿತ್ಯ ಆ್ಯಸ್ ಯೂಶ್ವಲ್ ಯೋಗ ಮಾಡಿ ಎದ್ದು ಆಶ್ರಮದ ಒಂದು ತೋಟದಲ್ಲಿ ನಡೀತಾ ಇರ್ತಾರೆ. ಅವರ ಒಂದು ಮನಸ್ಸು ಸಂಪೂರ್ಣ ಶಾಂತವಾಗಿದೆ, ಯಾಕಂದರೆ ಅಮೃತ ವೇಳ ಯೋಗ ಮಾಡಿದ್ದಾರೆ. ಆ ಗುರುಗಳ ಮಾತುಗಳು ಒಳೊಳಗೆ ಮೊಳಗುತ್ತಾ ಇದ್ದಾವೆ. ಪರಿಸ್ಥಿತಿಯೇ ನಿನ್ನ ಸ್ಥಿತಿಯನ್ನು ಪರೀಕ್ಷಿಸುವುದಿಲ್ಲ, ನಿನ್ನ ಸ್ಥಿತಿಯೇ ಪರಿಸ್ಥಿತಿಯನ್ನು ಪರಿವರ್ತಿಸ್ತದೆ. ಪಾಯಿಂಟ್ ನೋಟ್ ಮಾಡಿಕೊಡ್ರಿ. ಗುರುಗಳು ಹೇಳಿರುವ ಮಾತು ಅವ್ರ ಮನಸ್ಸಲ್ಲಿ ಅಮೃತ ವೇಳೆ ಆದಮೇಲೆ ಮೊಳಗುತ್ತಾ ಇದೆ, ಮನನ ಚಿಂತನೆ ಆಗ್ತಾ ಇದೆ, ವಿಚಾರ ಸಾಗರ ಮಂಥನ ಆಗ್ತಾ ಇದೆ. ಸಾಹಿತ್ಯ ಮನಸ್ಸಿನಲ್ಲಿ ಅಮೃತ ವೇಳೆ ಆದಮೇಲೆ ಗಾರ್ಡನಲ್ಲಿ ವಾಕ್ ಮಾಡ್ತಾ ಇರುವಾಗ, ಪರಿಸ್ಥಿತಿಯೇ ನಿನ್ನ ಸ್ಥಿತಿಯನ್ನು ಪರೀಕ್ಷಿಸುವುದಿಲ್ಲ, ನಿನ್ನ ಸ್ಥಿತಿಯೇ ಪರಿಸ್ಥಿತಿಯನ್ನು ಪರಿವರ್ತಿಸ್ತದೆ. ಈ ಪಾಯಿಂಟ್ ಗುರುಗಳು ಹೇಳಿದ್ದು ಮೊಳಗುತ್ತಾ ಇರ್ತದೆ ಅವ್ರ ಮನಸ್ಸಿನಲ್ಲಿ. ಅಷ್ಟರಲ್ಲಿ ಅರಮನೆಯಿಂದ ಒಬ್ಬ ಸೈನಿಕ ಓಡ್ತಾ ಬರ್ತಾರೆ. ಗುರುದೇವ ಮಹಾರಾಜರು ತಕ್ಷಣ ಬರಬೇಕು ಅಂತ ನಿಮ್ಮನ್ನು ಕರೆದಿದ್ದಾರೆ ಅಂತ. ಸೈನಿಕ ಅರಮನೆಯಿಂದ ಓಡಿ ಬರ್ತಾರೆ. ಗುರುದೇವ ಮಹಾರಾಜರು ತಕ್ಷಣ ನೀವು ಬರಬೇಕು ಅಂತ ಕರೆದಿದ್ದಾರೆ ಅಂದಾಗ ಗುರುಗಳು ಶಾಂತವಾಗಿ ನಗ್ತಾರೆ. ಈ ಬಾರಿ ನಾನು ಬರುವಲ್ಲ, ನಾನಲ್ಲ. ಅವರು ಸಾಹಿತ್ಯ ಕುಮಾರಿ ಹತ್ರ ನೋಡ್ತಾರೆ, ಈ ದಿನ ನೀನೇ ಹೋಗು ಸಾಹಿತ್ಯ ಅಂತ. ಸಾಹಿತ್ಯ ಆವಾಗ ಸಾಹಿತ್ಯ ಅವರಿಗೆ ಆಶ್ಚರ್ಯ ಆಗ್ತದೆ, ನಾನಾ ಅಂತ. ಹೌದಮ್ಮ ನೀನೇ ಅಂತಾರೆ. ಆದರೆ ನಾನೇನು ಮಾಡಬೇಕು ಅಂತ ಕೇಳ್ತಾರೆ ಗುರುಗಳಿಗೆ. ಗುರುಗಳು ನಿಧಾನವಾಗಿ ಹೇಳ್ತಾರೆ, ಏನು ಮಾಡಬೇಡ, ನಿನ್ನ ಸ್ಥಿತಿಯನ್ನು ಕಾಪಾಡ್ಕೋ ಅಷ್ಟೆ. ಏನು ಮಾಡಬೇಡ, ಅಲ್ಲಿ ಹೋಗಿ ಸ್ಥಿತಿ ಕಾಪಾಡ್ಕೋ ಅಷ್ಟೆ. ಅರಮನೆಯ ಸಭಾಂಗಣದಲ್ಲಿ ಅಸಾಮಾನ್ಯ ವಾತಾವರಣ ಇರ್ತದೆ. ಮಂತ್ರಿಗಳು ಆತಂಕದಿಂದ ನಿಂತಿರ್ತಾರೆ, ಸೈನಿಕರು ತಲೆ ತಗ್ಗಿಸಿರ್ತಾರೆ. ಮಧ್ಯದಲ್ಲಿ ರಾಜ ಕೋಪದಿಂದ ನಿಂತಿರ್ತಾನೆ, ಅವ್ರ ಮುಖ ಕೆಂಪಾಗಿರ್ತದೆ. ಸಾಹಿತ್ಯ ಒಳಗೆ ಬಂದ ಕೂಡಲೇ ರಾಜ ಗಟ್ಟಿಯಾಗಿ ಕೇಳ್ತಾನೆ, ನೀವೇನ ಆಶ್ರಮದ ಶಿಷ್ಯ ಅಂತ ಕೇಳ್ತಾರೆ. ಏನೋ ನೀವೇನ ಆಶ್ರಮದ ಶಿಷ್ಯ? ಹೌದು ಮಹಾರಾಜ ಅಂತಾರೆ. ಸಾಹಿತ್ಯ, ನಿಮ್ಮ ಆಶ್ರಮದವರು ರಾಜ್ಯದ ಜನರನ್ನು ಸುಮಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಸಭೆಯಲ್ಲಿ ರಾಜ ಕಿರ್ಚಾಡ್ತಾ ಇದ್ದಾರೆ, ಕೆಂಪು ಇದು ಮಾಡಿ ಮುಖ ಕೆಂಪು ಮಾಡ್ಕೊಂಡು ಕ್ರೋಧದಲ್ಲಿ. ಸಭೆ ಕಂಪ್ಲೀಟ್ ಮೌನದಲ್ಲಿ ಹೋಗ್ತದೆ. ಕೆಲವೊಬ್ಬರು ನಮ್ಮ ಸಾಹಿತ್ಯ ಏನು ಉತ್ತರ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆದರೆ ಸಾಹಿತ್ಯ ಕುಮಾರಿಯ ಒಳಗಡೆ ಒಂದೇ ಕ್ಷಣ ಬಾಬರವರನ್ನು ನೆನಪಿಸ್ಕೊಳ್ತಾರೆ. ಒಂದು ಸೆಕೆಂಡ್ನಲ್ಲಿ ನೆನಪಿಸ್ಕೊಳ್ತಾರೆ, ನಾನು ಆತ್ಮ, ಈ ರಾಜನು ಆತ್ಮ, ಈ ದೃಶ್ಯವು ಒಂದು ಡ್ರಾಮಾ ಅಂದ್ಕೊಳ್ತಾರೆ. ಏನು ಅಂದ್ಕೊಳ್ತಾರೆ ಸಾಹಿತ್ಯ? ನಾನು ಆತ್ಮ, ಈ ರಾಜನು ಆತ್ಮ. ಯಾಕಂದರೆ ಕೋಪ ಮಾಡ್ತಾ ಇದ್ದಾನೆ. ಎಲ್ಲ ಸಭೆಯಲ್ಲಿತ್ತು, ಸಭೆ ತುಂಬಿದೆ, ಜನಗಳೆಲ್ಲ ಇದ್ದಾರೆ, ಮಂತ್ರಿಗಳ ಸೈನಿಕರು ಎಲ್ಲರೂ ಇದ್ದಾರೆ. ರಾಜನಿಗೆ ಕೋಪ ಬಂದಿದೆ ಫುಲ್ಲು. ಇವರೇನು ಆನ್ಸರ್ ಮಾಡ್ತಾರೆ ಅಂತ ಕೇಳಿದಾಗ ಅವರೊಳಗಡೆ ಒಂದು ಕ್ಷಣದಲ್ಲಿ ಬಾಬರವ್ರು ನೆನಪು ಮಾಡಿಕೊಂಡು, ನಾನು ಆತ್ಮ, ಈ ರಾಜನೂ ಆತ್ಮ, ಈ ದೃಶ್ಯ ಡ್ರಾಮಾ, ಈಗೇನು ನಡೀತಿದೆ ಡ್ರಾಮಾ. ಅವ್ರ ಮುಖದಲ್ಲಿ ಶಾಂತ ನಗು ಇರ್ತದೆ. ಹೇಗೆ ಮಮ್ಮ ಕೋರ್ಟಲ್ಲಿ ಕಟಕಟೆ ಮೇಲೆ ನಿಂತ್ಕೊಂಡಾಗ, ಒಳಗಡೆ ನಿಂತ್ಕೊಂಡಾಗ ಹೇಗೆ ಜಡ್ಜ್ಗೆ ಆನ್ಸರ್ ಮಾಡುವಾಗ ಮಮ್ಮ ಚೆಹರೆ ಹೇಗಿತ್ತು, ಹಾಗೆ ಸಾಹಿತ್ಯ ಚೆಹರೆ ಏಕ್ದಮ್ ಶಾಂತವಾಗಿ ನಗು ಇತ್ತು ಮುಖದಲ್ಲಿ. ಆ ನಗು ನೋಡಿ ರಾಜ ಮತ್ತಷ್ಟು ಕೋಪಗೊಳ್ತಾನೆ. ನಾನು ಮಾತನಾಡ್ತಾ ಇದ್ದೇನೆ, ನೀನು ನಗ್ತಾ ಇದೆಯಾ ಅಂತಾರೆ. ನಾನು ಮಾತನಾಡ್ತಾ ಇದ್ರು ನೀನು ನಗ್ತಾ ಇದೆಯಲ್ಲಮ್ಮ ಅಂತಾರೆ. ಆವಾಗ ನಮ್ಮ ಸಾಹಿತ್ಯ ಕುಮಾರಿ ತಲೆ ಬಾಗಿದ್ರು. ಮಹಾರಾಜ, ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿದ ತಕ್ಷಣ, ನಿಮ್ಮನ್ನೇ ಕೇಳ್ತಾ ಇದ್ರಂದರೆ ಉತ್ತರ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅಂತ ಕೇಳ್ತಾರೆ. ಆವಾಗ ನಿಧಾನವಾಗಿ ನಮ್ಮ
ಸಾಹಿತ್ಯ ಕುಮಾರಿ ನಿಧಾನವಾಗಿ ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಯಾವ ಸಂಶಯ ಇದೆಯೋ ಅದನ್ನು ಕೇಳ್ರಿ. ನಾನು ನನ್ನ ಬಗ್ಗೆ ಹೇಳಲು ಬಂದಿಲ್ಲ, ಸತ್ಯವನ್ನು ಸ್ಪಷ್ಟಪಡಿಸಲು ಬಂದಿದ್ದೇನೆ. ಹೇಗೆ ಮಮ್ಮ ಜಡ್ಜ್ಗೆ ಆನ್ಸರ್ ಮಾಡ್ತಾರೆ, ಹಾಗೆ ಸಾಹಿತ್ಯ ಮಮ್ಮ ಸಮಾನ ಮಾತನಾಡ್ತಾರೆ. ಹೇಗೆ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಯಾವ ಸಂಶಯ ಇದೆಯೋ ಅದನ್ನು ಕೇಳ್ರಿ, ನಾನು ನನ್ನ ಬಗ್ಗೆ ಹೇಳಲು ಬಂದಿಲ್ಲ, ಸತ್ಯವನ್ನು ಸ್ಪಷ್ಟಪಡಿಸಲು ಬಂದಿದ್ದೇನೆ ಅಂತ ಹೇಳ್ತಾರೆ. ಅದನ್ನು ಹೇಳುವಾಗ ಸಾಹಿತ್ಯ ಅವರ ಧ್ವನಿಯಲ್ಲಿ ಭಯ ಇರಲಿಲ್ಲ, ಜೊತೆಗೆ ವಿರೋಧವೂ ಇರಲಿಲ್ಲ. ಅಪೋಸಿಟ್ ಆಗಿ ಮಾತಾಡ್ತಿದ್ದೀನಲ್ಲ ಅಂತಲೂ ಆ ವಿರೋಧವೂ ಕಾಣಿಸಲ್ಲ, ಕೇವಲ ಸ್ಥಿರತೆ ಇರ್ತದೆ ಅವರ ಮಾತಿನಲ್ಲಿ. ಸಭೆಯಲ್ಲಿ ಒಬ್ಬರು ವಯಸ್ಸಾಗಿರೋ ಮಂತ್ರಿಯೊಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಇಂತಹ ಶಾಂತಿಯನ್ನು ನಾನು ಯಾವತ್ತೂ ನೋಡಿಲ್ಲ ಮಂತ್ರಿ, ಇಂತಹ ಶಾಂತಿಯುಳ್ಳ ಮನುಷ್ಯನನ್ನು ಯಾವತ್ತೂ ನೋಡಿಲ್ಲ ನಾನು ಈ ರಾಜ್ಯದಲ್ಲಿ ಅಂತ. ರಾಜ ಮತ್ತೆ ಜೋರಾಗಿ ಕಠಿಣವಾಗಿ ಕೇಳ್ತಾನೆ, ನಾನು ಈಗಲೇ ನಿನ್ನನ್ನು ಜೈಲಿಗೆ ಕಳಿಸಿದ್ರೆ ಹೆಂಗಾಗ್ತದೆ, ಕಾರಾಗೃಹಕ್ಕೆ ಕಳಿಸಿದ್ರೆ ಹೆಂಗಾಗ್ತದೆ ಅಂದಾಗ ಸಾಹಿತ್ಯ ಒಂದು ಕ್ಷಣ ಕೂಡ ಅವರ ಮನಸ್ಸಿನಲ್ಲಿ ಅಲೆಗಳು ಬರಲಿಲ್ಲ. ಕಾನ್ಸ್ಟಂಟ್ ಸ್ಥಿರತೆಯನ್ನು ಹೊಂದಿದ್ರು, ಚೆಹರೆಯಲ್ಲಿ ಮುಗುಳ್ನಗೆಯನ್ನು ಹೊಂದಿದ್ರು. ಮಂದಹಾಸದಿಂದ ಉತ್ತರಿಸ್ತಾರೆ, ನೀವು ರಾಜರು, ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತೀರಿ, ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅಂತಾರೆ. ಯಾರೋ ಸಾಹಿತ್ಯ. ಆ ಮಾತು ಕೇಳ್ತಿದ್ದಂತೆ ಸಭೆಯಲ್ಲಿ ಮತ್ತೆ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಿ ಆಕಾಶವಾಣಿಯನ್ನು, ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಪ್ರತಿಯೊಬ್ಬರು ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ, ಆಕಾಶವಾಣಿ ಕೇಳಿಸ್ಕೊಳ್ತಾ ಇದ್ದಾರೆ. ನಾನು ನನ್ನ ಕರ್ತವ್ಯವನ್ನು ಮಾಡ್ತೇನೆ, ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀರಿ, ನೀವು ರಾಜರು ಅಂತಂತಾರೆ. ಆ ಮಾತು ಕೇಳಿದ ತಕ್ಷಣ ಮತ್ತೆ ಸಭೆಯಲ್ಲಿ ಸೈಲೆನ್ಸ್, ಮೌನ. ರಾಜನು ಮೊದಲ ಬಾರಿಗೆ ಫಸ್ಟಿಗೆ ನಮ್ಮ ಸಾಹಿತ್ಯ ಕುಮಾರಿ ಅವರ ಕಣ್ಣುಗಳನ್ನ ನೋಡ್ತಾರೆ. ಅಲ್ಲಿ ಭಯನೇ ಇರುವುದಿಲ್ಲ. ಸಾಹಿತ್ಯ ಅವರ ಕಣ್ಣಲ್ಲಿ ಹೇಗೆ ಮಮ್ಮ ನಯನದಲ್ಲಿ ಭಯ ಇರಲಿಲ್ಲ, ಜಡ್ಜ್ ಎದುರುಗಡೆ ಮಾತನಾಡುವಾಗ ಹಾಗೆ ಭಯ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಕಾಂಪಿಟೇಷನ್ ಸ್ಪರ್ಧೆ ಇರಲಿಲ್ಲ, ಕೇವಲ ಶುಭ ಭಾವನೆ ಇರ್ತದೆ ಅವರ ನಯನದಲ್ಲಿ. ಸ್ವಲ್ಪ ಕ್ಷಣಗಳ ನಂತರ ರಾಜನ ಧ್ವನಿ ನಿಧಾನವಾಗ್ತದೆ. ಅವ್ರ ನಯನ ನೋಡಿದ ತಕ್ಷಣ, ಅವ್ರ ಕಣ್ಣುಗಳನ್ನ ನೋಡಿದ ತಕ್ಷಣ, ನಿನಗೆ ನನ್ನ ಮೇಲೆ ಕೋಪ ಬರಲಿಲ್ವಾ ಅಂತ ಕೇಳ್ತಾರೆ. ಯಾರು? ಸಾಹಿತ್ಯ ರಾಜನನ್ನು ಕೇಳ್ತಾರೆ. ಆವಾಗ ಸಾಹಿತ್ಯ ಅವರು ಮೃದುವಾಗಿ ಉತ್ತರಿಸ್ತಾರೆ, ಮಹಾರಾಜ, ಕೋಪ ಬರ್ತದೆ, ಯಾರನ್ನಾದರೂ ದೇಹವಾಗಿ ನೋಡಿದಾಗ, ದೇಹ ಅಂತ ನೋಡಿದಾಗ ಕೋಪ ಡೆಫಿನೆಟ್ಲಿ ಬರ್ತದೆ. ಆದರೆ ನಾನು ನಿಮ್ಮೊಳಗಡೆ ಇರುವ ಆತ್ಮವನ್ನು ನೋಡಲು ಪ್ರಯತ್ನಿಸ್ತಾ ಇದ್ದೇನೆ ಅಂತಾರೆ. ರಾಜ ಏಕ್ದಮ್ ಮೌನವಾಗಿಬಿಡ್ತಾರೆ. ಸಭೆಯಲ್ಲಿದ್ದ ಎಲ್ರಿಗೂ ಆ ಮಾತು ಹೃದಯವನ್ನು ಸ್ಪರ್ಶ ಮಾಡ್ತದೆ. ಸ್ವಲ್ಪ ಹೊತ್ತಿನ ನಂತರ ರಾಜ ತನ್ನ ಸಿಂಹಾಸನದಿಂದ ಕೆಳಗಿಳಿದು ನಿಧಾನವಾಗಿ ಸಾಹಿತ್ಯ ಬಳಿಗೆ ಬರ್ತಾರೆ. ನೀನು ನನ್ನೊಂದಿಗೆ ವಾದ ಮಾಡಲಿಲ್ಲ, ಕೋಪ ಮಾಡಿಕೊಳ್ಳಿಲ್ಲ, ನನ್ನನ್ನು ಸೋಲಿಸಲಿಲ್ಲ ಮಾತಿನಲ್ಲಿ, ಆದರೆ ನನ್ನ ಕೋಪವನ್ನು ಸೋಲಿಸಿದೆ ನೀನು ಅಂತಾರೆ. ನನ್ನ ಕ್ರೋಧವನ್ನು ಸೋಲಿಸಿಬಿಟ್ಟೆ ನೀನು ಅಂತ. ಸಾಹಿತ್ಯ ತಕ್ಷಣ ಆನ್ಸರ್ ಮಾಡ್ತಾರೆ, ಮಹಾರಾಜ, ನಾನು ಯಾರನ್ನು ಗೆಲ್ಲಲು ಬಂದಿಲ್ಲ, ನನ್ನ ಮನಸ್ಸನ್ನು ಸೋಲದಂತೆ ಕಾಪಾಡಿಕೊಳ್ಳಲು ಮಾತ್ರ ಬಂದಿದ್ದೆ. ಹಂಗೆ ಹೇಳ್ತಾರೆ. ಸಾಯಂಕಾಲ ಆಶ್ರಮಕ್ಕೆ ವಾಪಸ್ ಹಿಂದಿರುಗ್ತಾರೆ. ಎಲ್ಲವನ್ನ ಗುರುಗಳಿಗೆ ಹೇಳ್ತಾರೆ ಸಾಹಿತ್ಯ. ಗುರುಗಳ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಮೌನದಲ್ಲಿರ್ತಾರೆ. ನಂತರ ಕೇಳ್ತಾರೆ, ರಾಜನು ನಿನ್ನನ್ನು ಪರೀಕ್ಷಿಸಿದನಾ ಅಂತ ಕೇಳ್ತಾರೆ. ರಾಜ ನಿನ್ನ ಪರೀಕ್ಷೆ ಮಾಡಿದ್ನಾ ಅಂತ ಕೇಳ್ತಾನೆ. ಗುರುಗಳು ಕೇಳ್ತಾರೆ ಸಾಹಿತ್ಯ ನಗ್ತಾರೆ, ಇಲ್ಲ ಗುರುದೇವ ಅಂತ. ನನ್ನ ಸ್ಥಿತಿಯ ಪರೀಕ್ಷೆಗೆ ಒಳಗಾಯಿತು. ಗುರುಗಳವಾಗ ಬಹಳ ಖುಷಿಯಿಂದ ಹೇಳ್ತಾರೆ, ಇವತ್ತಿನಿಂದ ನಿನಗೆ ಒಂದು ಹೊಸ ಪಾಠ ಆರಂಭವಾಗಿದೆ. ಮತ್ಯಾವುದು ಗುರುದೇವ ಅಂತಾರೆ. ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು ಬಹಳ ಈಸಿ, ಆದರೆ ಅಲ್ಲಿಯೇ ಸ್ಥಿರವಾಗಿ ಉಳಿಯೋದಿದೆಯಲ್ಲ, ಅದು ರಾಜಯೋಗ ಅಂತ ಹೇಳ್ಕೊಡ್ತಾರೆ. ಏನು ಹೇಳ್ರಿ?
ಯಾರು ರಿಪೀಟ್ ಮಾಡ್ತೀರಿ ನೋಡೋಣ? ಯಾರಿಗೆ ಟೆನ್ಷನ್ ಇದೆ? ಏನು ಹೇಳ್ತು ಆಕಾಶವಾಣಿ ಈಗ? ಗುರುಗಳು ಹೇಳೋದು ಏನು ಹೇಳಿದ್ರು ಗುರುಗಳು? ಏನು ಹೇಳಿದ್ರು ಗುರುಗಳು? ಬಾಬಾ ಗುರುಗಳು ಹೇಳಿದ್ರು ಸಾಹಿತ್ಯಂಗೆ ನೀವು ಹೃದಯ ಸಿಂಹಾಸನದಲ್ಲೇ ಸ್ಥಿರವಾಗಿ ಇದೆಯಾ ಅಂತ. ಅಂದ್ರೆ ರಾಜ ನಿನ್ ಪರೀಕ್ಷೆ ತಗೊಂಡಿದ್ದೆ, ಇಲ್ಲ ನಾನು ಅಲ್ಲಿ ಸ್ಥಿರವಾಗಿದ್ನ ಅಂತ ನನ್ನ ಪರೀಕ್ಷೆ ನಡೀತು ಅಂತ ಹೇಳ್ತಾರೆ. ಓಕೆ, ಅದು ಕರೆಕ್ಟ್ ಇದೆ, ಕರೆಕ್ಟ್ ಹೇಳಿದ್ರಿ. ಅವಾಗ ಅವರು ಹಲ್ಚಲಾಗ್ದಂಗೆ ಸ್ಥಿರವಾಗಿ ಇದ್ರು ಬಾಬಾ. ಆಮೇಲೆ ಇವತ್ತು ಗುರುಗಳು ಬಹಳ ಖುಷಿಯಿಂದ ಒಂದು ಮಾತು ಹೇಳ್ತಾರೆ, ಇವತ್ತಿನಿಂದ ನಿನಗೆ ಒಂದು ಹೊಸ ಪಾಠ ಆರಂಭವಾಗಿದೆ ಅಂದಾಗ ಯಾವುದು ಅಂತ ಹೇಳಿದಾಗ 2 ಲೈನ್ ಹೇಳಿದರು ಗುರುದೇವ. ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು ಡ್ಯಾಶ್, ಆದರೆ ಅಲ್ಲಿಯೇ ಸ್ಥಿರವಾಗಿ ಉಳಿಯುವುದು ಡ್ಯಾಶ್ ಅಂತ ಹೇಳಿದರು. ರಾಜಯೋಗ ವಂಚಕ್ಷ. ಯಾವುದು ರಾಜಯೋಗ? ಸ್ಥಿರವಾಗಿ ಕುಳಿತುಕೊಳ್ಳುವುದು ರಾಜಯೋಗ. ಸ್ಥಿರವಾಗಿ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದು ಸುಲಭ. ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದು ಸುಲಭ, ಆದರೆ ಅಲ್ಲಿಯೇ ಸ್ಥಿರವಾಗಿ ಉಳಿಯುವುದು ರಾಜಯೋಗ ಅಂದರು. ಆ ದಿನ ರಾತ್ರಿ ಸಾಹಿತ್ಯ ತಮ್ಮ ದಿನಚರಿಯಲ್ಲಿ ಒಂದು ಸಾಲು ಬರೀತಾರೆ. ಇಂದು ನಾನು ತಿಳಿದುಕೊಂಡೆ, ಜಯ ವಿಕ್ಟೋರಿ ಅಂದರೆ ಎದುರಾಳಿಯನ್ನು ಸೋಲಿಸುವುದಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಶಾಂತಿಯನ್ನು ಕಳೆದುಕೊಳ್ಳದಿರುವುದು ಅಂತ ಬರೀತಾರೆ ಡೈರಿಯಲ್ಲಿ. ಏನು ಬರೀತಾರೆ? ಯಾರು ರಿಪೀಟ್ ಮಾಡ್ತೀರಿ? ಶಾಂತಿಯನ್ನು ಕಳೆದುಕೊಳ್ಳುವುದು ಕಳೆದುಕೊಳ್ಳದಿರುವುದು. ಗೆಲ್ಲುವುದು ಅಂದರೆ, ಜಯ ಅಂದರೆ, ವಿಕ್ಟರಿ ಅಂದರೆ ಎದುರಾಳಿಯನ್ನು ಸೋಲಿಸುವುದಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಶಾಂತಿಯನ್ನು ಕಳೆದುಕೊಳ್ಳದಿರುವಂಥದ್ದು ಅಂತ ಡೈರಿಯಲ್ಲಿ ಬರ್ಕೋತಾರೆ. ಆಕಾಶದಲ್ಲಿ ಪೂರ್ಣ ಚಂದ ಹೊಳಿತಾ ಇರ್ತಾನೆ. ಗುರುಗಳು ದೂರದಿಂದ ನಮ್ಮ ಸಾಹಿತ್ಯ ಅವರನ್ನು ನೋಡ್ತಾ ಇರ್ತಾರೆ. ಅವ್ರ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಬರ್ತದೆ, ಈಗ ಈ ಆತ್ಮ ಸೇವೆಗೆ ರೆಡಿಯಾಗಿದೆ, ಈಗ ಈ ಆತ್ಮ ಸೇವೆಗೆ ಸಿದ್ಧವಾಗಿದೆ ಅಂತ ನಮ್ಮ ಗುರುದೇವ ನಮ್ಮ ಸಾಹಿತ್ಯನ ನೋಡ್ತಾ ಹೇಳ್ತಾರೆ. ಅವ್ರನ್ನೇ ನೋಡ್ತಾ ಹೇಳ್ತಾರೆ. ರಾತ್ರಿ ಇನ್ನೂ ಸೂರ್ಯೋದಯ ಆಗಿಲ್ಲ, ಮಾರ್ನಿಂಗ್ ಬಂದಿಲ್ಲ, ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಾ ಇತ್ತು. ಆಶ್ರಮದ ಎಲ್ಲರೂ ಅಮೃತ ವೇಳೆ ಯೋಗದಲ್ಲಿ ಕುಳಿತುಕೊಂಡಿರ್ತಾರೆ. ಆದರೆ ನಮ್ಮ ಸಾಹಿತ್ಯ ಕುಮಾರಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರ್ತದೆ. ನಿನ್ನೆ ರಾಜನ ಸಭೆಯಲ್ಲಿ ಎಲ್ಲವೂ ಶಾಂತವಾಗಿ ನಡೀತು, ಆದರೆ ಆ ಶಾಂತಿ ನನ್ನದಲ್ಲ ಎನ್ನುವ ಭಾವ ಅವರಿಗೆ ಸ್ಪಷ್ಟವಾಗ್ತದೆ. ಏನು ಹೇಳಿ? ಈ ಶಾಂತಿ ನನ್ನದಲ್ಲ, ಎಲ್ಲ ಶಾಂತಿಯಾಗಿತ್ತು, ಯಾರೋ ನನ್ನನ್ನು ಹಿಡಿದುಕೊಂಡಂತೆ ಅನುಭವ ಆಗ್ತಾ ಇತ್ತು. ಯೋಗದ ನಂತರ ಅವರು ಗುರುಗಳ ಬಳಿಗೆ ಹೋಗಿ ಕೇಳ್ತಾರೆ, ಗುರುದೇವ ಹೇಳು ಸಾಹಿತ್ಯ ಅಂತ ಕೇಳ್ತಾರೆ. ನಿನ್ನೆ ನಾನು ಶಾಂತವಾಗಿದ್ದೆ, ಆದರೆ ಆ ಶಾಂತಿ ನನ್ನಿಂದ ಬಂದಂತೆ ಅನ್ನಿಸ್ತಾ ಇರಲಿಲ್ಲ ನನಗೆ ಅಂತ ಹೇಳ್ತಾರೆ. ಗುರುಗಳು ಮುಗುಳ್ನಗ್ತಾ ಹೇಳ್ತಾರೆ, ಒಳ್ಳೆಯದು, ಈ ದಿನ ನಿನ್ನ ನಿಜವಾದ ಪಾಠ ಆರಂಭವಾಗ್ತದೆ ಅಂತ ಹೇಳ್ತಾರೆ. ಆವಾಗ ಗುರುಗಳು ನಮ್ಮ ಸಾಹಿತ್ಯ ಅವರನ್ನು ಆಶ್ರಮದ ಹಿಂದುಗಡೆ ಇರುವಂತಹ ಒಂದು ಹಳೆಯ ಕಾಲದ ಆಲದ ಮರದ ಬಳಿ ಕರ್ಕೊಂಡು ಹೋಗ್ತಾರೆ. ಹಳೆಯ ಕಾಲದ ಆಲದ ಮರ, ಆ ಮರದ ಕೆಳಗಡೆ ಒಂದು ಹಳೆಯ ಕಲ್ಲಿನ ಸಿಂಹಾಸನ ಇರ್ತದೆ. ಹಳೆಯ ಕಲ್ಲಿನ ಸಿಂಹಾಸನ ಇರ್ತದೆ. ಅದು ರಾಜನ ಸಿಂಹಾಸನ ಅಲ್ಲ, ಯಾರೂ ಅದರಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಅದರ ಮೇಲೆ ಕಮಲದ ಆಕಾರವನ್ನು ಕೆತ್ತಲಾಗಿರ್ತದೆ. ಗುರುಗಳು ಕೇಳ್ತಾರೆ, ಸಾಹಿತ್ಯ ಇದನ್ನು ನೋಡಿದಾಗ ನಿನಗೆ ಏನು ಕಾಣಿಸ್ತದೆ ಹೇಳಮ್ಮ ಅಂತ.
ಸಾಹಿತ್ಯ ಒಂದು ಖಾಲಿಯಾಗಿರುವ ಆಸನ ಅನಿಸ್ತಾ ಇದೆ ಗುರುಗಳು ತಲೆ ಆಡಿಸಿದ್ರು, ಇಲ್ಲ, ಇದು ಖಾಲಿ ಆಸನ ಅಲ್ಲ, ಇದು ತುಂಬಿರುವಂತಹ ಆಸನ. ಸಾಹಿತ್ಯ ಆಶ್ಚರ್ಯದಿಂದ ನೋಡ್ತಾರೆ, ಹೆಂಗೆ ಗುರುದೇವ ಅಂತ ಹೇಳ್ತಾರೆ. ಗುರುಗಳು ನಿಧಾನವಾಗಿ ಆ ಕಲ್ಲಿನ ಸಿಂಹಾಸನದ ಮೇಲೆ ಕೈ ಇಡ್ತಾರೆ. ಈ ಸಿಂಹಾಸನದಲ್ಲಿ ದೇಹ ಕುಳಿತುಕೊಳ್ಳುವುದಿಲ್ಲ, ಇಲ್ಲಿ ಸ್ಥಿತಿ ಕುಳಿತುಕೊಳ್ತದೆ. ಏನು ಹೇಳ್ರಿ? ಕಲ್ಲಿನ ಸಿಂಹಾಸನದ ಮೇಲೆ ಕೈ ಇಡ್ತಾರೆ. ಈ ಸಿಂಹಾಸನದಲ್ಲಿ ದೇಹ ಕುಳಿತುಕೊಳ್ಳುವುದಿಲ್ಲ, ಇಲ್ಲಿ ಸ್ಥಿತಿ ಕುಳಿತುಕೊಳ್ತದೆ. ಆಶ್ಚರ್ಯ ಪಡ್ತಾರೆ ನಮ್ಮ ಸಾಹಿತ್ಯ. ಸ್ಥಿತಿನ ಅಂತ ಕೇಳ್ತಾರೆ. ಹೌದಮ್ಮ ಅಂತ ಹೇಳ್ತಾರೆ. ಬುದ್ಧಿ ಶಿವಪರಮಾತ್ಮನ ಪ್ರೀತಿಯಲ್ಲಿ ಸ್ಥಿರವಾದಾಗ ಅದು ಹೃದಯ ಸಿಂಹಾಸನದಲ್ಲಿ ಕುಳಿತಂತಾಗ್ತದೆ. ಏನು ಹೇಳ್ರಿ? ಬುದ್ಧಿ ಶಿವಬಾಬರವರ ಪ್ರೀತಿಯಲ್ಲಿ ಸ್ಥಿರವಾದಾಗ ಅದು ಹೃದಯ ಸಿಂಹಾಸನದಲ್ಲಿ ಕುಳಿತಂತಾಗ್ತದೆ ಅಂದಾಗ ನಮ್ಮ ಸಾಹಿತ್ಯ ಮೌನವಾಗಿ ಸೈಲೆಂಟಲ್ಲಿ ಕೇಳಿಸ್ಕೊಳ್ತಾ ಹೋಗ್ತಾರೆ. ಗುರುಗಳು ಮತ್ತೆ ಮುಂದುವರಿಸ್ತಾರೆ. ನಿನ್ನೆ ರಾಜನು ನಿನ್ನನ್ನು ಅವಮಾನ ಮಾಡಿದಾಗ ಒಂದು ಕ್ಷಣವಾದರೂ ನೀನು ನಿನ್ನನ್ನು ನೆನಪಿಸಿಕೊಂಡಿಯಾ? ಕ್ವಶನ್ ಮಾಡ್ತಾರೆ. ನಿನ್ನೆ ರಾಜ ನಿನ್ನನ್ನು ಬಹಳ ಅವಮಾನ ಮಾಡ್ತಾ ಇದ್ದ, ಕೆಂಪು ಕಣ್ಣಿಂದ ನೋಡ್ತಾ ಇದ್ದ, ಬೈತಾ ಇದ್ದ. ಒಂದು ಕ್ಷಣ ಆದರೂ ನೀನು ನಿನ್ನನ್ನು ನೆನಪಿಸಿಕೊಂಡಿಯಾ ಅಂತ ಕೇಳ್ತಾರೆ. ಇಲ್ಲ ಗುರುದೇವ, ನನಗೆ ಬಾಬಾ ಮಾತ್ರ ನೆನಪಾಗ್ತಾ ಇದ್ರು. ಬಾಬಾ ಮಾತ್ರ ನೆನಪಾಗ್ತಾ ಇದ್ರು ನನಗೆ ಆ ಸಮಯದಲ್ಲಿ. ಅದೇ ಹೃದಯ ಸಿಂಹಾಸನ ಅಂತ ಗುರುದೇವ ಸಾಹಿತ್ಯ ಕುಮಾರಿಗೆ ಹೇಳ್ತಾರೆ. ಅದೇ ಹೃದಯ ಸಿಂಹಾಸನ ಅಂತ. ನಮ್ಮ ಸಾಹಿತ್ಯ ಕಣ್ಣಲ್ಲಿ ಹೊಸವಾದ ಒಂದು ಅರಿವು ಮೂಡಲಿಕ್ಕೆ ಶುರುವಾಯಿತು. ಗುರುಗಳು ಒಂದು ಸಣ್ಣ ಕನ್ನಡಿಯನ್ನು ತೆಗೆದು ನಮ್ಮ ಸಾಹಿತ್ಯ ಕೈಲಿ ಕೊಡ್ತಾರೆ. ಇದರಲ್ಲಿ ಏನು ಕಾಣ್ತಿದೆಯಮ್ಮ ಅಂತ ಕೇಳ್ತಾರೆ. ಸಾಹಿತ್ಯ ಆನ್ಸರ್ ಮಾಡ್ತಾರೆ, ನನ್ನ ಮುಖ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಕನ್ನಡಿಗೆ ಮುಖವನ್ನು ಹಿಡಿದುಕೊಳ್ಬೇಕಾಗ್ತದೆಯಾ? ಕನ್ನಡಿಗೆ ಮುಖ ಹಿಡ್ಕೋಬೇಕಾಗ್ತದ? ಇಲ್ಲ ಅಂತ ಹೇಳ್ತಾರೆ. ಯಾರು ಎದುರು ನಿಂತರೂ ಅದು ಪ್ರತಿಬಿಂಬವನ್ನು ತೋರಿಸುತ್ತೆ. ಹಾಗೆ ಹೃದಯ ಸಿಂಹಾಸನದಲ್ಲಿ ಕುಳಿತ ಆತ್ಮ ಯಾರನ್ನೂ ಹಿಡಿದುಕೊಳ್ಳುವುದಿಲ್ಲ, ಯಾರನ್ನೂ ತಳ್ಳುವುದಿಲ್ಲ. ಪ್ರತಿಯೊಬ್ಬರಿಗೂ ಶುಭ ಭಾವನೆಯನ್ನೇ ಪ್ರತಿಬಿಂಬಿಸ್ತದೆ ಹೃದಯ ಸಿಂಹಾಸನದಲ್ಲಿ ಕುಳಿತ ಆತ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆಶ್ರಮದ ಒಬ್ಬ ಸೇವಕ ಓಡ್ತಾ ಬರ್ತಾರೆ. ಗುರುದೇವ ಗುರುದೇವ, ಅಡುಗೆ ಮನೆಯಲ್ಲಿ ಇಬ್ಬರು ಸೇವಾದಾರಿಗಳು ಜಗಳ ಮಾಡ್ತಾ ಇದ್ದಾರೆ ಅಂತ ಓಡಿ ಬಂದು ಹೇಳ್ತಾರೆ. ಗುರುಗಳು ಮತ್ತೆ ಸಾಹಿತ್ಯ ಕಡೆ ನೋಡ್ತಾರೆ. ಹೋಗಮ್ಮ, ಆದರೆ ನೆನಪಿರಲಿ, ಸಮಸ್ಯೆಯನ್ನು ಪರಿಹರಿಸಲು ಹೋಗಬೇಡ. ನೆನಪಿರಲಿ, ಸಮಸ್ಯೆ ಪರಿಹರಿಸಲಿಕ್ಕೆ ಟ್ರೈ ಮಾಡಬೇಡ, ನಿನ್ನ ಸ್ಥಿತಿಯನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಸಾಹಿತ್ಯ ಅಡುಗೆ ಮನೆಗೆ ತಲುಪ್ತಾರೆ. ಇಬ್ಬರು ಪರಸ್ಪರ ಕೋಪದಿಂದ ಮಾತನಾಡ್ತಿರ್ತಾರೆ, ಜಗಳ ಮಾಡ್ತಾಯಿರ್ತಾರೆ ಇಬ್ಬರು. ಒಬ್ಬರು ಹೇಳ್ತಾ ಇದ್ರು, ಇದು ನಿನ್ನ ಕೆಲಸ ಅಲ್ಲ. ಇನ್ನೊಬ್ಬ ಹೇಳ್ತಾ ಇದ್ದ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ ನೀನು ಅಂತ. ನಮ್ಮ ಸಾಹಿತ್ಯ ಅವರಿಬ್ಬರ ಮಧ್ಯದಲ್ಲಿ ಬಂದು ನಿಲ್ತಾರೆ. ಯಾವುದೇ ಮಾತು ಆಡಲಿಲ್ಲ. ಮನಸ್ಸಲ್ಲಿ ಒಂದೇ ಸಂಕಲ್ಪ ಮಾಡ್ತಾರೆ, ಬಾಬಾ ಇಬ್ಬರು ನಿಮ್ಮ ಮಕ್ಕಳು, ಎಲ್ಲರೂ ಕೇಳಿಸ್ಕೊಡ್ರಿ, ಪಾಠ ಇದು ನಮಗೆ. ಬಾಬಾ ಇಬ್ಬರು ನಿನ್ನ ಮಕ್ಕಳು, ನಿಮ್ಮ ಪ್ರೀತಿ ಇವರ ಹೃದಯವನ್ನು ಸ್ಪರ್ಶ ಮಾಡಬೇಕೀಗ. ಒಳಗಡೆಯಿಂದ ಹೊರಗಡೆ ಹೇಳ್ತಾ ಇಲ್ಲ ಅವರು. ಕೆಲವು ಕ್ಷಣಗಳು ಮೌನದಲ್ಲಿ ನಿಲ್ತಾರೆ ಅವರಿಬ್ಬರ ಮಧ್ಯದಲ್ಲಿ. ನಂತರ ಇಬ್ಬರ ಧ್ವನಿ ನಿಧಾನವಾಗಿಬಿಡ್ತದೆ. ಒಬ್ಬರು ತಲೆ ತಗ್ಗಿಸ್ತಾರೆ, ಸರಿ ನಾನು ಹೆಚ್ಚು ಮಾತನಾಡ್ಬಿಟ್ಟೆ, ಕ್ಷಮಿಸು. ಇನ್ನೊಬ್ಬನ ಮುಂದೆ ಬಂದು ಅವನ ಕೈ ಹಿಡ್ಕೊಳ್ತಾನೆ, ಕ್ಷಮಿಸು ನನ್ನ ಅಂತ. ನಮ್ಮ ಸಾಹಿತ್ಯ ಏನು ಹೇಳಿಲ್ಲ, ಓನ್ಲಿ ನಗ್ತಾ ನಿಂತ್ಕೊಂಡಿರ್ತಾರೆ. ಸಾಯಂಕಾಲ ಗುರುಗಳು ಕೇಳ್ತಾರೆ, ಏನು ಹೇಳಿದೆ? ಏನು ಹೇಳಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಜಗಳ ಹೆಂಗೆ ಮುಗಿತಮ್ಮ ಅಂತ ಕೇಳ್ತಾರೆ. ನಮ್ಮ ಸಾಹಿತ್ಯ ಕುಮಾರಿ ಭಾಳ ಮೃದುವಾಗಿ ಆನ್ಸರ್ ಮಾಡ್ತಾರೆ, ನಾನು ಏನೂ ಮಾಡಲಿಲ್ಲ ಗುರುದೇವ, ಪರಮಾತ್ಮ ಬಾಬರೇ ಮಾಡಿದರು. ಆವಾಗ ಗುರುಗಳು ಬಹಳ ಖುಷಿಯಿಂದ ನಗ್ತಾರೆ. ಸಾಹಿತ್ಯ, ಈ ದಿನ ನೀನು ಇನ್ನೊಂದು ರಹಸ್ಯವನ್ನು ಕಲಿತೆ. ಯಾವುದು ಗುರುದೇವ ಅಂತ ಕೇಳ್ತಾರೆ. ಸಿಂಹಾಸನದಲ್ಲಿ ಕುಳಿತ ರಾಜ ಆದೇಶ ಕೊಡ್ತಾನೆ, ಆದರೆ
ಹೃದಯ ಸಿಂಹಾಸನದಲ್ಲಿ ಕುಳಿತ ಆತ್ಮ ತನ್ನ ಸ್ಥಿತಿಯಿಂದಲೇ ಪರಿವರ್ತನೆ ತರ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀವ? ಸಿಂಹಾಸನದಲ್ಲಿ ಕುಳಿತಿರುವಂತಹ ರಾಜ ಆದೇಶ ಕೊಡ್ತಾನೆ, ಆದರೆ ಹೃದಯ ಸಿಂಹಾಸನದಲ್ಲಿ ಕುಳಿತ ಆತ್ಮ ತನ್ನ ಸ್ಥಿತಿಯಿಂದಲೇ ಪರಿವರ್ತನೆ ತರ್ತಾನೆ ಅಂತ ಹೇಳ್ತಾರೆ. ಆವತ್ತಿನ ರಾತ್ರಿ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದುಬಿಟ್ಟು ಹೇಳ್ತಾರೆ, ನೆನಪಿಡ್ರಿ, ಜನರನ್ನು ಮಾತುಗಳಿಂದ ಬದಲಾಯಿಸಲು ಪ್ರಯತ್ನಿಸಬೇಡಿ. ಅಂಡರ್ಲೈನ್. ಎಲ್ಲ ಶಿಷ್ಯರನ್ನ ಕರೆದು ಗುರುದೇವ ಹೇಳ್ತಾರೆ, ಏನೋ ಜನರನ್ನು ಮಾತುಗಳಿಂದ ಬದಲಾಯಿಸಲಿಕ್ಕೆ ಪ್ರಯತ್ನಿಸಬೇಡ್ರಿ. ಮೊದಲು ನಿಮ್ಮ ಸ್ಥಿತಿಯನ್ನು ಬದಲಾಯಿಸಿ, ನಂತರ ನಿಮ್ಮ ದೃಷ್ಟಿ ಬದಲಾಗ್ತದೆ. ದೃಷ್ಟಿ ಬದಲಾದರೆ ವಾತಾವರಣ ಬದಲಾಗ್ತದೆ. ವಾತಾವರಣ ಬದಲಾದರೆ ಹೃದಯಗಳು ಬದಲಾಗ್ತದೆ. ಕೇಳಿಸ್ಕೊಂಡ್ರಾ? ನೀತಿ ಇದೆಯಾ ಪಾಠದಲ್ಲಿ? ಜನರನ್ನು ಮಾತುಗಳಿಂದ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಮೊದಲು ನಿಮ್ಮ ಸ್ಥಿತಿಯನ್ನು ಬದಲಾಯಿಸಿಕೊಡ್ರಿ, ನಂತರ ನಿಮ್ಮ ದೃಷ್ಟಿ ಬದಲಾಗುತ್ತದೆ. ದೃಷ್ಟಿ ಬದಲಾವಣೆ ಆದರೆ ವಾತಾವರಣ ಬದಲಾಗ್ತದೆ. ವಾತಾವರಣ ಬದಲಾದರೆ ಹೃದಯಗಳು ಬದಲಾಗ್ತವೆ. ಆವತ್ತಿನ ದಿನ ರಾತ್ರಿ ನಮ್ಮ ಸಾಹಿತ್ಯ ಕುಮಾರಿ ತನ್ನ ದಿನಚರಿಯಲ್ಲಿ ಬರೀತಾರೆ, ಈ ದಿನ ನಾನು ತಿಳಿದುಕೊಂಡೆ ಏನನ್ನ, ಹೃದಯ ಸಿಂಹಾಸನವು ಕಲ್ಲಿನ ಆಸನವಲ್ಲ, ಅದು ನನ್ನ ಬುದ್ಧಿಯ ಸ್ಥಿತಿ. ನನ್ನ ಬುದ್ಧಿ ಶಿವ ಪರಮಾತ್ಮನ ಹೃದಯದಲ್ಲಿ ನೆಲೆಸಿರುವಾಗ ಯಾವುದೇ ಪರಿಸ್ಥಿತಿಯು ನನ್ನನ್ನು ಕೆಳಗಡೆ ಇಳಿಸಲಾರದು, ಕೆಳಗಡೆ ಇಳಿಸಲಾರದು, ಕೆಳಗಡೆ ಇಳಿಸಲಾರದು ಅಂತ ಬರ್ಕೊಳ್ತಾರೆ. ರಾತ್ರಿ ಅವರ ದಿನಚರಿ ಡೈರಿ ಇರ್ತದಲ್ಲ, ಅದರಲ್ಲಿ ಬರ್ಕೊಳ್ತಾರೆ ನಾನೇನು ತಿಳ್ಕೊಂಡೆ ಅನ್ನೋದನ್ನು. ಹೃದಯ ಸಿಂಹಾಸನವು ಕಲ್ಲಿನ ಆಸನವಲ್ಲ, ಅದು ನನ್ನ ಬುದ್ಧಿಯ ಸ್ಥಿತಿ. ನನ್ನ ಬುದ್ಧಿ ಶಿವಬಾಬಾರವರ ಹೃದಯದಲ್ಲಿ ನೆಲೆಸಿರುವಾಗ ಯಾವುದೇ ಪರಿಸ್ಥಿತಿಯು ನನ್ನನ್ನು ಕೆಳಗಡೆ ಇಳಿಸಲಾರದು, ಕೆಳಗಡೆ ಇಳಿಸಲಾರದು ಅಂತ ಬರೀತಾರೆ. ದೂರದಲ್ಲಿ ಬೆಳಗಿನ ಮೊದಲ ಕಿರಣಗಳು ಮೂಡತೊಡಗುತ್ತವೆ. ಹೊಸ ದಿನ ಪ್ರಾರಂಭ ಆಗ್ತದೆ. ಆದರೆ ನಮ್ಮ ಸಾಹಿತ್ಯ ಅವರೊಳಗಡೆ ಇನ್ನೊಂದು ಹೊಸ ಜನ್ಮವೇ ಪ್ರಾರಂಭವಾಗಿದೆ. ಇನ್ನೊಂದು ಹೊಸ ಜನ್ಮ ಪ್ರಾರಂಭವಾಗಿದೆ. ಏನು ಪ್ರಾರಂಭ ಆಗಿರ್ಬೋದು? ಏನು ಪ್ರಾರಂಭ ಆಗಿರ್ಬೋದು? ಅಮೃತ ವೇಳೆ ಆಶ್ರಮದ ಗಂಟೆ ನಿಧಾನವಾಗಿ ಹೊಡಿತದೆ. ಎಲ್ಲರೂ ಯೋಗಕ್ಕೆ ಕೂತ್ಕೊಳ್ತಾರೆ. ಆದರೆ ಆ ದಿನ ಗುರುಗಳು ಕಣ್ಣು ತೆಗೆದ ತಕ್ಷಣ ಹೇಳ್ತಾರೆ, ಇಂದು ಯಾರೂ ಮಾತಿನಿಂದ ಸೇವೆ ಮಾಡುವುದಿಲ್ಲ. ಇವತ್ತು ಯಾರೂ ಏನು ಮಾಡುವಂಗಿಲ್ಲ, ಮಾತಿನಿಂದ ಸೇವೆ ಮಾಡೋ ಹಾಗಿಲ್ಲ. ಎಲ್ಲರೂ ಅವ್ರ ಕಡೆ ನೋಡಿ ಆಶ್ಚರ್ಯದಿಂದ ನೋಡ್ತಾರೆ. ಇಂದು ನಮ್ಮ ಸೇವೆ ಕೇವಲ ಸಂಕಲ್ಪ, ಕೇವಲ ಸಂಕಲ್ಪ. ನಮ್ಮ ಸಾಹಿತ್ಯ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತದೆ, ಕೇವಲ ಸಂಕಲ್ಪದಿಂದ ನಿಜವಾಗಲೂ ಯಾರ ಜೀವನ ಬದಲಾಗಬಹುದಪ್ಪ? ಡೌಟ್ ಬರ್ತದೆ ಅವರಿಗೆ. ಬರೀ ಸಂಕಲ್ಪದಿಂದ ನಿಜವಾಗಲೂ ಯಾರ ಜೀವನ ಬದಲಾಗಬಹುದು? ಹಾಗೆ ಬರೀ ಸಂಕಲ್ಪ ಮಾಡುವ ಗುರುಗಳವರ ಮನಸ್ಸನ್ನು ಕ್ಯಾಚ್ ಮಾಡ್ಕೊಳ್ತಾರೆ. ಮನಸ್ಸಿನ ಸಂಕಲ್ಪವನ್ನು ಓದಂತೆ ಮಂದಹಾಸ ಮಾಡಿ ಮಂದಹಾಸದಿಂದ ಹೇಳ್ತಾರೆ, ಸಾಹಿತ್ಯ ಕುಮಾರಿ, ಈ ದಿನ ನೀನೇ ಅದರ ಉತ್ತರವನ್ನು ಅನುಭವಿಸ್ತೀಯಾ ಅಂತ ಹೇಳ್ತಾರೆ. ಏನು ಹೇಳ್ರಿ? ನೀನೇ ಅದರ ಉತ್ತರವನ್ನು ಅನುಭವಿಸ್ತೀಯಾ ಮಗು ಅಂತ ಗುರುದೇವ ಹೇಳ್ತಾರೆ. ಗುರುಗಳು ಒಂದು ಚಿಕ್ಕ ಮಣ್ಣಿನ ದೀಪವನ್ನು ತರಿಸ್ತಾರೆ. ಮಣ್ಣಿನ ದೀಪ ಇರ್ತಲ್ಲ, ಅದನ್ನು ತರಿಸ್ತಾರೆ. ಅದರೊಳಗಡೆ ಎಣ್ಣೆ ಇರ್ತದೆ. ದೀಪ ಇನ್ನೂ ಹತ್ತಿರಲಿಲ್ಲ. ಈ ದೀಪ ಯಾಕೆ ಬೆಳಗುತ್ತಾ ಇಲ್ಲ ಅಂತ ಗುರುಗಳು ಕೇಳ್ತಾರೆ. ಅಟೆನ್ಷನ್ ಪ್ಲೀಸ್. ಗುರುಗಳು ಒಂದು ಚಿಕ್ಕ ಮಣ್ಣಿನ ದೀಪವನ್ನು ತರಿಸಿದ್ರು ಶಿಷ್ಯರುಗಳ ಕಡೆಯಿಂದ. ಅದರೊಳಗಡೆ ಎಣ್ಣೆ ಇದೆ, ಆದರೆ ದೀಪ ಇನ್ನೂ ಹೊತ್ತಿರಲಿಲ್ಲ. ಈ ದೀಪ ಯಾಕೆ ಬೆಳಗುತ್ತಾ ಇಲ್ಲ ಅಂತ ಗುರುಗಳು ಕೇಳ್ತಾರೆ. ಒಬ್ಬ ಶಿಷ್ಯ ಹೇಳ್ತಾರೆ, ಬೆಂಕಿ ಬೇಕು ಗುರುಗಳೇ. ಸಿಂಪಲ್ ಆನ್ಸರ್, ಬೆಂಕಿ ಬೇಕು ಗುರುಗಳೇ ಅಂತ. ಗುರುಗಳು ತಲೆ ಆಡಿಸ್ತಾರೆ. ಹಾಗೆ ಪ್ರತಿಯೊಂದು ಆತ್ಮದಲ್ಲೂ ಗುಣಗಳ ಎಣ್ಣೆ ಇದೆ. ಪ್ರತಿಯೊಂದು ಆತ್ಮದಲ್ಲಿ ಗುಣಗಳ ಎಣ್ಣೆ ಇದೆ, ಆದರೆ ಶುದ್ಧ ಸಂಕಲ್ಪವೇ ಅದನ್ನು ಬೆಳಗಿಸುವ ಜ್ವಾಲೆ ಅಂತ ಹೇಳ್ತಾರೆ. ಶುದ್ಧ ಸಂಕಲ್ಪವೇ ಅದನ್ನು ಬೆಳಗಿಸುವ ಜ್ವಾಲೆ. ಪ್ರತಿಯೊಂದು ಆತ್ಮದಲ್ಲಿ ಗುಣಗಳ ಎಣ್ಣೆ ಇದೆ, ಆದರೆ ಶುದ್ಧ ಸಂಕಲ್ಪವೇ ಅದನ್ನು ಬೆಳಗಿಸುವ ಜ್ವಾಲೆ.
ಅಷ್ಟರಲ್ಲಿ ಆಶ್ರಮದ ಬಾಗಿಲಿನ ಬಳಿ ಒಬ್ಬ ಯುವಕ ಬರ್ತಾರೆ. ಆತ್ಮಿಕ್ ಅಂತ ಬರ್ತಾರೆ. ಮುಖದಲ್ಲಿ ಆಯಾಸ ಇದೆ, ಕಣ್ಣುಗಳಲ್ಲಿ ನಿರಾಶೆ ಇದೆ, ಕೈಯಲ್ಲಿ ಒಂದು ಪತ್ರ ಹಿಡ್ಕೊಂಡು ಬಂದಿದ್ದಾರೆ. ಗುರುಗಳ ಮುಂದೆ ಬಂದು ನಿಧಾನವಾಗಿ ಹೇಳ್ತಾರೆ, ಗುರುದೇವ ನಾನು ಎಲ್ಲವನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ. ಆತ್ಮಿಕ್ ಹೇಳ್ತಾರೆ, ಏನಾಯಿತು ಮಗು ಅಂತ ಗುರುಗಳು ಕೇಳ್ತಾರೆ. ನನ್ನ ಬಿಸ್ನೆಸ್ ಮುರಿದು ಬಿದ್ದಿದೆ, ಸ್ನೇಹಿತರೆಲ್ಲರೂ ದೂರವಾಗಿಬಿಟ್ಟಿದ್ದಾರೆ, ಮನೆಯವರು ನನ್ನನ್ನು ನಂಬ್ತಾನೇ ಇಲ್ಲ, ಇನ್ನು ಬದುಕುವುದಕ್ಕೂ ಅರ್ಥ ಕಾಣಿಸ್ತಾ ಇಲ್ಲ ಗುರುದೇವ. ಅವ್ರ ಮಾತು ಕೇಳಿ ಕೆಲವು ಶಿಷ್ಯರು ಅವರನ್ನು ಸಮಾಧಾನ ಪಡಿಸಲು ಮುಂದೆ ಬರ್ತಾರೆ. ಆದರೆ ಗುರುಗಳು ಕೈಯಿಂದ ಸೂಚನೆ ನೀಡ್ತಾರೆ, ಇಲ್ಲ ಬೇಡ, ಬರಬೇಡಿ, ಯಾರು ಮಾತನಾಡಬೇಡ್ರಿ ಅಂತ. ಇವತ್ತು ಯಾರೂ ಮಾತನಾಡಬಾರ್ದು ಅಂತ ಹೇಳ್ತಾರೆ. ಗುರುಗಳು ಎಲ್ಲರನ್ನೂ ಯೋಗ ಭವನಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಕಣ್ಣು ಮುಚ್ಚಿ ಒಂದೇ ಸಂಕಲ್ಪ ಮಾಡಿ ಈ ಆತ್ಮ ಬಾಬರವರ ಪ್ರೀತಿಯನ್ನು ಅನುಭವಿಸಲಿ, ಈ ಆತ್ಮ ಪರಮಾತ್ಮ ಪ್ರೀತಿಯನ್ನು ಅನುಭವಿಸಲಿ, ಇವರ ಒಳಗಡೆ ಇರುವಂತಹ ಧೈರ್ಯ ಮತ್ತೆ ಜಾಗೃತವಾಗಲಿ. ಎಲ್ಲರೂ ಸೇರಿ ಸಂಘಟನೆಯ ರೂಪದಲ್ಲಿ ನಾವು ಹೇಗೆ ಸಂಕಲ್ಪ ಮಾಡ್ತೀವಿ ಹಾಗೆ ಯೋಗ ಭವನದಲ್ಲಿ ಕರ್ಕೊಂಡು ಹೋಗಿ ಎಲ್ಲರನ್ನೂ ಕಣ್ಣು ಮುಚ್ಚಿಸಿ ಒಂದೇ ಸಂಕಲ್ಪ ಮಾಡಿಸ್ತಾರೆ. ಈ ಆತ್ಮ ಬಂದಿರುವಂಥ ಆತ್ಮಕ್ಕೆ ಏನಿದ್ದಾರೆ ಪರಮಾತ್ಮ ಪ್ರೀತಿಯನ್ನು ಅನುಭವಿಸಲಿ, ಇವರ ಒಳಗಡೆ ಇರುವಂತಹ ಧೈರ್ಯ ಮತ್ತೆ ಜಾಗೃತವಾಗಲಿ ಅಂತ ಅರ್ಧ ಗಂಟೆ ಯಾರು ಒಂದು ಮಾತನಾಡದೆ ಇಡೀ ಸಭಾಂಗಣದಲ್ಲಿ ಕಂಪ್ಲೀಟ್ ಸೈಲೆನ್ಸ್ ಇರ್ತದೆ. ನಮ್ಮ ಸಾಹಿತ್ಯ ಕುಮಾರಿಯ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಮಾತುಗಳಿರಲಿಲ್ಲ, ಬರೀ ಪ್ರೀತಿ, ಕೇವಲ ಶುಭ ಭಾವನೆ. ಅವರಿಗೆ ಅನುಭವ ಆಗ್ತಾ ಇತ್ತು. ಶುಭಾಬರವರಿಂದ ಒಂದು ಶಾಂತಿಯ ಬೆಳಕು ಈ ಆತ್ಮವನ್ನು ಸ್ಪರ್ಶ ಮಾಡ್ತಾ ಇದೆ. ಆತ್ಮಿಕ್ ಅನ್ನುವಂತಹ ಯುವಕನ ಒಂದು ಆತ್ಮವನ್ನು ಸ್ಪರ್ಶ ಮಾಡ್ತಾ ಇದೆ. ಪರಮಾತ್ಮನ ಒಂದು ಶಾಂತಿಯ ಬೆಳಕು ಅಂತ ಅನುಭವ ಮಾಡ್ತಾರೆ. ಯೋಗ ಮುಗೀತದೆ, ಗುರುಗಳು ಏನೂ ಕೇಳಂಗಿಲ್ಲ. ಆಮೇಲೆ ಆತ್ಮಿಕ್ ಕೂಡ ಏನೂ ಮಾತನಾಡುವುದಿಲ್ಲ. ಅವರು ಮೌನವಾಗಿ ನಮಸ್ಕಾರ ಮಾಡಿ ಹೊರಟು ಬಿಡ್ತಾರೆ. 3 ದಿನಗಳು ಕಳೀತವೆ. ಒಂದು ದಿನ ಬೆಳಗ್ಗೆ ವಾಪಸ್ ಆತ್ಮಿಕ ಆಶ್ರಮಕ್ಕೆ ಬರ್ತಾರೆ. ಆದರೆ ಈ ಸಾರಿ ಅವರ ಮುಖದಲ್ಲಿ ಪ್ರಕಾಶತೆ ಇದೆ, ಕೈಯಲ್ಲಿ ಹೂಗುಚ್ಛ ತಂದಿದ್ದಾರೆ. ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಹೇಳ್ತಾರೆ, ಆ ದಿನ ಇಲ್ಲಿ ಬಂದ ನಂತರ ಏನೋ ಒಂದು ಬದಲಾವಣೆ ಆಯಿತು ಗುರುದೇವ. ಏನೋ ಬದಲಾಯಿತಪ್ಪ ಅಂತ ಕೇಳ್ತಾರೆ. ನನ್ನ ಸಮಸ್ಯೆಗಳು ಅಲ್ಲ, ನಾನು ಬದಲಾದೆ ಅಂತ ಹೇಳ್ತಾರೆ. ಅಲ್ಲಿ ಸಭಾಂಗಣದಲ್ಲಿ ಎಲ್ಲರೂ ಮೌನವಾಗ್ತಾರೆ. ಆ ದಿನ ಮನೆಗೆ ಹೋದ ಮೇಲೆ ಬಹಳ ದಿನಗಳ ನಂತರ ನಾನು ಶಾಂತಿಯಾಗಿ ನಿದ್ದೆ ಮಾಡಿದೆ ಅಂತ ಆತ್ಮಿಕ್ ಹೇಳ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೆ, ಭಯದ ಬದಲು ಧೈರ್ಯ ಇತ್ತು ನನ್ನಲ್ಲಿ. ನಾನು ಮತ್ತೆ ಕೆಲಸ ಪ್ರಾರಂಭ ಮಾಡಿದೆ. ನಿನ್ನೆ ನನ್ನ ಹಳೆಯ ಕಸ್ಟಮರ್ ನನಗೆ ಹೊಸ ಅವಕಾಶ ಕೊಟ್ಟ. ಆಶ್ಚರ್ಯ ಪಡ್ತಾರೆ ನಮ್ಮ ಸಾಹಿತ್ಯ. ಗುರುಗಳನ್ನ ನೋಡ್ತಾ, ಗುರುದೇವ ನಾವು ಏನೂ ಹೇಳಿಲ್ಲ, ಹಾಗಿದ್ರು ಹೆಂಗೆ ಸಾಧ್ಯ ಅಂತ ಹೇಳ್ತಾರೆ. ಗುರುಗಳು ನಗ್ತಾರೆ. ಅದೇ ನಿಜವಾದ ಸೇವೆ ಸಾಹಿತ್ಯ, ಅದೇ ನಿಜವಾದ ಸೇವೆ ಅಂತಾರೆ. ಆವಾಗ ನಮ್ಮ ಸಾಹಿತ್ಯ ಹೂ ಸುಗಂಧವನ್ನು ಕೊಡಲು ಮಾತನಾಡ್ತಾ ಇದೆಯಾ? ಇಲ್ಲ ತಾನೆ. ಸೂರ್ಯ ಬೆಳಕು ನೀಡಲಿಕ್ಕೆ ಯಾರನ್ನಾದರೂ ಕೇಳ್ತಾನ? ಇಲ್ಲ ತಾನೆ. ಹಾಗೆ ಶುದ್ಧ ಸಂಕಲ್ಪ ಮಾತನಾಡುವುದಿಲ್ಲ, ಅದು ಕಾರ್ಯ ಮಾಡ್ತದೆ. ಈಗ ನಮ್ಮ ಪರಿವಾರದಲ್ಲಿ ಯಾರಿಗಾದರೂ ಏನಾದರೂ ಆಯಿತು ಅಂದಾಗ ನಾವೆಲ್ಲರೂ ಸಕಾಶ ಕೊಡ್ತೀವಿ. ಅದರಲ್ಲಿ ಒಂದು ತಾಕತ್ತಿದೆ. ಪ್ರಾಕ್ಟಿಕಲ್ ಎಲ್ಲರದ್ದು ರಿಸಲ್ಟ್ ಹೇಳ್ತೀರಿ ನೀವು. ಈ ಸಮಯದಲ್ಲಿ ಸಕಾಶ ಕೊಟ್ಟರೆ ಇವ್ರು ಸರಿ ಹೋದರು ಅನ್ನೋರೇ ಅಂತ ಪ್ರತಿಯೊಬ್ಬರು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರೋ ಇಲ್ಲೋ? ಸಂಘಟನೆಯ ತಾಕತ್ತು ಕೊಟ್ಟಿದ್ದೀರೋ ಇಲ್ಲೋ? ಪ್ರತಿಯೊಬ್ಬರು ಇದುವರೆಗೂ ಯಾರು ಸಕಾಶ ಸ್ವೀಕಾರ ಮಾಡಿಕೊಂಡವರು ನಮಗೇನು ಎಫೆಕ್ಟ್ ಆಗಿಲ್ಲ ಅನ್ನೋರು ಯಾರೂ ಇಲ್ಲ ಇದುವರೆಗೂ. ಸೊ ಸಂಘಟನೆಯ ತಾಕತ್ತಷ್ಟು. ಶುದ್ಧ ಸಂಕಲ್ಪ ಮಾತನಾಡುವುದಿಲ್ಲ, ಅದು ಕಾರ್ಯ ಮಾಡ್ತದೆ. ಸಾಯಂಕಾಲ ಗುರುಗಳು ಸಾಹಿತ್ಯನನ್ನು ಮತ್ತೆ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಚಿಕ್ಕ ಕೆರೆ ಇರ್ತದೆ. ನಾವಲ್ಲಿಗೊಂದು ಕೆರೆ ಗೊತ್ತಲ್ಲ, ಅದಕ್ಕಿಂತ ಚಿಕ್ಕ ಕೆರೆ. ಇಬ್ಬರು ಕುತ್ಕೊಂಡಿರ್ತಾರೆ ಕೆರೆ ಹತ್ರ. ಗುರುಗಳು ಒಂದು ಕಲ್ಲನ್ನು ನೀರೊಳಗಡೆ ಎಸಿತಾರೆ.
ಒಂದು ಕಲ್ಲನ್ನು ನೀರೊಳಗಡೆ ಎಸಿತಾರೆ. ವೃತ್ತಾಕಾರದ ಅಲೆಗಳು ನಿಧಾನವಾಗಿ ಹರಡ್ತವೆ. ಆವಾಗ ಸಾಹಿತ್ಯಕ್ಕೆ ಕೇಳ್ತಾರೆ, ನೋಡಿದ್ಯಮ್ಮ ಅಂತ. ಹೌದು ಗುರುದೇವ, ಕಲ್ಲು ಒಂದೇ ಜಾಗದಲ್ಲಿ ಬಿತ್ತು, ಆದರೆ ಅಲೆಗಳು ಎಷ್ಟು ದೂರ ದೂರ ಹೋದವು ಅಂತ. ಸ್ವಲ್ಪ ಕ್ಷಣ ಮೌನ. ನಂತರ ಗುರುಗಳು ಹೇಳ್ತಾರೆ, ಹಾಗೆ ಒಂದು ಶುದ್ಧ ಸಂಕಲ್ಪ ಒಂದು ಆತ್ಮದಲ್ಲಿ ಹುಟ್ಟುತ್ತದೆ, ಆದರೆ ಅದರ ಸ್ಪಂದನ ಅನೇಕ ಆತ್ಮಗಳನ್ನು ರೀಚ್ ಮಾಡ್ತದೆ. ಹೇಗೆ ಕಲ್ಲು ಪ್ರಕಂಪನಗಳನ್ನು ರೌಂಡ್ ಕರೆಸ್ತು, ಹಾಗೆ ಅದರ ಒಂದು ಸ್ಪಂದನ ಅನೇಕ ಆತ್ಮಗಳನ್ನ ತಲುಪ್ತದೆ. ನಿಮ್ಮ ಆತ್ಮದಲ್ಲಿ ಏನು ಶುದ್ಧ ಸಂಕಲ್ಪ ಹುಟ್ಟುತ್ತದೆ ಅದು ತಲುಪ್ತದೆ. ಆವತ್ತಿನ ದಿನ ರಾತ್ರಿ ಮತ್ತೆ ನಮ್ಮ ಸಾಹಿತ್ಯ ಕುಮಾರಿ ದಿನಚರಿಯಲ್ಲಿ ಹಿಂಗೆ ಬರೀತಾರೆ. ಏನು ಅಂದರೆ, ಈ ದಿನ ನಾನು ಏನು ತಿಳ್ಕೊಂಡೆ ಅಂದರೆ, ಸೇವೆ ಅಂದರೆ ಕೇವಲ ಮಾತನಾಡುವುದಲ್ಲ, ಸೇವೆ ಅಂದರೆ ಕೇವಲ ಮಾತನಾಡುವುದಲ್ಲ, ಸೇವೆ ಅಂದರೆ ನನ್ನ ಸಂಕಲ್ಪಗಳನ್ನು ಅಷ್ಟೊಂದು ಪವಿತ್ರಗೊಳಿಸುವುದು. ಅವು ಪರಮಾತ್ಮನ ಆಶೀರ್ವಾದದ ವಾಹಕರಾಗುವಂತೆ ಮಾಡ್ತದೆ. ಪರಮಾತ್ಮನ ಆಶೀರ್ವಾದದ ವಾಹಕರಾಗುವಂತೆ ಮಾಡ್ತದೆ. ಏನದು? ಸೇವೆ ಅಂದರೆ ನನ್ನ ಸಂಕಲ್ಪಗಳನ್ನು ಅಷ್ಟೊಂದು ಪವಿತ್ರಗೊಳಿಸುವುದು. ಅವು ಪರಮಾತ್ಮನ ಬಾಬರವರ ಆಶೀರ್ವಾದದ ವಾಹಕರಾಗುವಂತೆ ಮಾಡ್ತದೆ. ದೂರದಲ್ಲಿ ಗುರುಗಳು ನಿಂತ್ಕೊಂಡು ಆಕಾಶದ ಕಡೆ ನೋಡ್ತಾ ಇರ್ತಾರೆ. ಮೃದುವಾಗಿ ಹೇಳ್ತಾರೆ, ಸಾಹಿತ್ಯ ಈಗ ಮಾತಿನ ಸೇವೆಯಿಂದ ಸಂಕಲ್ಪ ಸೇವೆ ಕಡೆಗೆ ಹೆಜ್ಜೆ ಇಡುತ್ತಿದ್ದೀಯಾ? ಏನು ಹೇಳ್ತಾರೆ? ಮಾತಿನ ಸೇವೆಯಿಂದ, ಆ ವಾಣಿಯ ಸೇವೆಯಿಂದ ಸಂಕಲ್ಪ ಸೇವೆಯ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀರಿ. ಆಕಾಶದಲ್ಲಿ ಚಂದ್ರ ಶಾಂತವಾಗಿ ಹೊಳಿತಾ ಇರ್ತಾರೆ. ಅವರ ಬೆಳಕಿನಂತೆ ನಮ್ಮ ಸಾಹಿತ್ಯ, ಅವರ ಸಂಕಲ್ಪಗಳು ಕೂಡ ಈಗ ಮೌನವಾಗಿ ಅನೇಕ ಆತ್ಮಗಳ ಜೀವನವನ್ನು ಸ್ಪರ್ಶ ಮಾಡಲು ಪ್ರಾರಂಭಿಸ್ತಾ ಇದೆ. ಅನೇಕ ಜೀವನವನ್ನು ಸ್ಪರ್ಶಿಸಲು ಆರಂಭಿಸ್ತಾ ಇದೆ. ಮುಂದೆ ಹೋಗ್ತಾ ಆಕಾಶವಾಣಿ ಕಂಟಿನ್ಯೂ ಆಗ್ತದೆ. ಆದರೆ ಶುಭ ದೃಷ್ಟಿಯ ಸೇವೆ ಶಕ್ತಿಯನ್ನು ಹೇಗೆ ಸಾಹಿತ್ಯ ಅನುಭವ ಮಾಡಿದರು? ಕೆಲವೊಮ್ಮೆ ಒಂದು ಶುದ್ಧವಾದ ದೃಷ್ಟಿ 1000 ಮಾತುಗಳಿಗಿಂತ ಹೆಚ್ಚು ಪರಿವರ್ತನೆ ತರ್ತದೆ. ಈ ಒಂದು ಅಧ್ಯಾಯ ನಮಗೆ ಅವ್ಯಕ್ತ ಮುರಳಿಯ ದೃಷ್ಟಿ, ವೃತ್ತಿ, ಸಂಕಲ್ಪ ಮತ್ತು ಸ್ಮೃತಿಯಿಂದ ಸೇವೆ, ಅದರ ಒಂದು ಗಹನ ಆಳವಾದ ತತ್ವವನ್ನು ಕಥೆಯ ಮುಖಾಂತರ ಬಾಬಾ ಈ ಆಕಾಶವಾಣಿ ಮುಖಾಂತರ ನಮ್ಮೆಲ್ಲರಿಗೂ ತೋರಿಸಿಕೊಟ್ರು. ಈ ಕತೆ ಇನ್ನೂ ಮುಂದೆ ಹೊರಿತಾ ಇದೆ. ಮಿಸ್ ಮಾಡ್ದೇ ನಾಳೆಗೆ ಕಂಟಿನ್ಯೂ ಆಗಿ ಕೇಳಿಸ್ಕೊಡ್ರಿ. ಕತೆ ಇನ್ನೂ ಮುಂದುವರಿತದೆ. ಸಾಹಿತ್ಯ ಅವ್ರ ಕತೆ ಬಹಳ ದೊಡ್ಡದಿದೆಯಲ್ವ. 2 ದಿನದಿಂದ ರನ್ನಿಂಗ್ ಇದೆ. ಆಕಾಶವಾಣಿ ಸಮಾಪ್ತಿ ಆಯಿತು. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಮುಗುಳ್ನಗ್ತಾ ಬಹಳ ಖುಷಿಯಾಗಿ ಒಮ್ಮೊಂದು ಉತ್ಸಾಹದಿಂದ ಏಕಾಗ್ರಚಿತ್ತರಾಗಿ ಕಥೆಯನ್ನು ಆಲಿಸ್ತಾ ಇದ್ದೀರಿ. ಕಥೆಯನ್ನು ಒಬ್ಬೊಬ್ಬರಾಗಿ ನೀವು ಏನು ಮಾಡ್ತಾ ಇದ್ದೀರಿ? ಪರಮಾತ್ಮ ಮಹಾವಾಕ್ಯಕ್ಕೆ ರಿಲೇಟ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಮಕ್ಕಳು ಕಾಣಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅಕ್ಕವರು, ರಾಜೇಶ್ವರಿ ಅಕ್ಕವರು, ವೀಣಾ ಅಕ್ಕವರು, ಸತ್ಯಭಾಮ ಅಕ್ಕವರು ರಿಲೇಟ್ ಮಾಡ್ಕೊಳ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ರೇಣುಕಾ ಅಕ್ಕವರು, ಸಂಧು ಅಕ್ಕವರು, ಕೆಲವು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ರಿಲೇಟ್ ಮಾಡ್ಕೊಳ್ತಾ ಇದ್ದೀರಿ. ಪರಮಾತ್ಮ ಮಹಾವಾಕ್ಯದಲ್ಲಿ ಏನಿದೆ ರಿಲೇಟ್ ಮಾಡ್ಕೊಳ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಮಮತಾ ಅಕ್ಕವರು, ಅಶ್ವಿನಿ ಅಕ್ಕವರು, ವಂಜಾಕ್ಷ ಅಕ್ಕವರು ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ಸುಲೋಚನಾ ಅಕ್ಕವರು, ವಿದ್ಯಾ ಅಕ್ಕವರು ರಿಲೇಟ್ ಮಾಡ್ತಾ ಇದ್ದೀರಾ? ಪಕ್ಕ ಅಕ್ಕಮ್ಮ ಅಕ್ಕವರು, ರೂಪಾ ಅಕ್ಕವರು, ಕೃಷ್ಣವೇಣಿ ಅಕ್ಕವರು, ವನಿತಾ ಅಕ್ಕವರು, ಮಂಜುಳಾ ಅಕ್ಕವರು, ಸಂಧು ಅಕ್ಕವರು, ಮಹಾದೇವಿ ಅಕ್ಕ, ರಾಧಿಕಾ ಅಕ್ಕವರು, ಗಿರಿಜಾ ಅಕ್ಕವರು, ಪ್ರತಿಯೊಬ್ಬರು, ಸರೋಜಾ ಅಕ್ಕವರು, ಹರೀಶನ್ನ, ರುದ್ರಮ್ಮ ಅಕ್ಕವರು, ರಾಜೇಶ್ವರಿ, ಗಂಗೂರ್ ಅಕ್ಕವರು, ಗೋವಿಂದನ ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಸರಸ್ವತಿ ಅಕ್ಕವರು, ಮಂಜುಳಾ ಅಕ್ಕವರು, ಶಶಿಕಲಾ ಅಕ್ಕವರು, ಯಮುನಪ್ಪ ಅಣ್ಣವರು, ಎಲ್ಲರೂ, ಸಿದ್ಧಲಿಂಗೇಶನ್ನವರು, ನಮ್ಮ ನಂದಿನಿ ಲಿಟಿಲ್ ಏಂಜಲ್, ಮಹೇಶ್ವರಿ ಲಿಟಿಲ್ ಏಂಜಲ್, ಇಂಚರ ಲಿಟಿಲ್ ಏಂಜಲ್, ವೈಷ್ಣವಿ ಲಿಟಿಲ್ ಏಂಜಲ್, ಆತ್ಮಿಕ್ ಲಿಟಿಲ್ ಏಂಜಲ್, ಅದ್ವಿಕಾ ಲಿಟಿಲ್ ಏಂಜಲ್ಸ್ ಎಲ್ಲರೂ ಬಾಬಾ ನೋಡ್ತಾರೆ. ಪಾರ್ವತಿ ಅಕ್ಕವರು, ಮಹಾದೇವಿ ಅಕ್ಕವರು, ಮಂಜುಳಾ ಅಕ್ಕವರು, ಪ್ರೇಮ ಅಕ್ಕವರು, ಗೋವಿಂದನ್ನವರು, ಸುಮಿತ್ರಾ ಅಕ್ಕವರು, ರೂಪಾ ಅಕ್ಕವರು, ವಿದ್ಯಾ ಅಕ್ಕವರು, ಮಮತಾ ಅಕ್ಕವರು, ಶಕುಂತಲಾ ಅಕ್ಕವರು, ಮುತ್ತಕ್ಕ ಅಕ್ಕವರು, ಶಾಂತ ಅಕ್ಕವರು ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ವಿದ್ಯಾ ಅಕ್ಕವರು, ಸುಲೋಚನಾ ಅಕ್ಕವರು, ಶೋಭಾ ಅಕ್ಕವರು, ಅಶ್ವಿನಿ ಅಕ್ಕ,
ಯಶೋಧ ಅಕ್ಕೋರು, ವಿಜಯಲಕ್ಷ್ಮಿ ಅಕ್ಕೋರು, ಗೀತಾ ಅಕ್ಕೋರು, ಮಮತಾ ಅಕ್ಕೋರು, ನಿರ್ಮಲಾ ಅಕ್ಕೋರು, ಈರಮ್ಮ ಅಕ್ಕೋರು, ಅನಸೂಯ ಅಕ್ಕೋರು, ವೀಣಾ ಅಕ್ಕೋರು ಎಲ್ಲರನ್ನೂ ಬಾಬಾ ನೋಡ್ತಾ ಇದ್ದಾರೆ. ಅಂಬಿಕಾ ಅಕ್ಕೋರು, ವಿನೋದ ಅಕ್ಕೋರು, ಶ್ವೇತಾ ಅಕ್ಕೋರು, ಸೂಡಿ ಅಕ್ಕೋರು, ಸುಮಂಗ್ಲ ಅಕ್ಕೋರು, ಶೋಭಾ ಅಕ್ಕೋರು ಎಲ್ಲರೂ, ಗಂಗಾಧರನ್ನವ್ರನ್ನ ಎಲ್ಲರನ್ನೂ ಬಾಬಾ ನೋಡ್ತಾ ಮಗುಳ್ನಾಗ್ತಾ. ಮಕ್ಕಳೇ, ಈ ಒಂದು ಕಥೆಯನ್ನು ವಾಣಿಗೆ ರಿಲೇಟ್ ಮಾಡ್ತಾ ಹೋಗಿ ಬಾಬಾ ಮಹಾಪಾಠವನ್ನು ಕೊಡ್ತಾ ಇದ್ದಾರೆ. ಬಾಬಾ ಸ್ವಲ್ಪ ಬೃಹತ್ ಆಕಾರದಲ್ಲಿ ಅಂದರೆ ದೊಡ್ಡ ರೂಪದಲ್ಲಿ ಬುದ್ಧಿಯಿಂದ ಬ್ಯುಸಿ ಮಾಡಲಿಕ್ಕೆ ಬಾಬಾ ನೀವು ಪರಮಾತ್ಮ ಮುರಳಿಯನ್ನು ರಿಲೇಟ್ ಮಾಡಿಕೊಡ್ರಿ ಕತೆಗೆ ಅಂತ ಹೇಳ್ತಾ ಬಾಬಾ ವಿಚಾರ ಸಾಗರ ಮಂಥನ ಮಾಡ್ತಾ ಮಲಗಬೇಕು. ನೀವು ನಿದ್ದೆಗೆ ಹೋಗ್ತೀರಿ ನಾನು ಮಡಿಲಲ್ಲಿ, ಮತ್ತೆ ಇಡೀ ದಿನ ನಾಳೆ ಚಿಂತನ ಮಂಥನ ಮಾಡಿ ವಾಣಿ ರಿಲೇಟೆಡ್ ಆಕಾಶವಾಣಿಯನ್ನು ಆಲಿಸಿದ್ರಿ ಮಕ್ಕಳೇ ಅಂತ ಹೇಳ್ತಾ ಬಾಬಾ ಎಲ್ಲ ಮಕ್ಕಳನ್ನ ಸಮೀಪದಲ್ಲಿ ಕರೆದು ತಿಲಕವನ್ನು ಹಚ್ತಾ ರಕ್ಷಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಅಮೃತವನ್ನು ಕುಡಿಸ್ತಾ ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಟ್ಟು ಬಾಬಾ ವಿದಾಯ ಹೇಳಿದರು. ನಾವೆಲ್ಲರೂ ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೂಕ್ಷ್ಮ ವತನದಿಂದ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ವಿಶೇಷ ತಾಕತ್ತನ್ನು ತುಂಬಿ ವಿದಾಯ ಹೇಳಿದ್ರಲ್ವ. ನಾವೆಲ್ಲರೂ ಹೃದಯರಾಮನನ್ನು ಅತ್ಯಂತ ಸಮೀಪದಲ್ಲಿ ನೋಡಿದಂಥವರು ಹೃದಯರಾಮ ಧನ್ಯವಾದಗಳು 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 ಅಂತ ಹೇಳ್ತಾ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಸಫಲತಾ ಸಂಪನ್ನನಾಗಿದ್ದೇನೆ. ಏನು 3 ದಿನದಿಂದ ಸಂಕಲ್ಪ ಮಾಡ್ತಿದ್ದಾರೆ ಬಾಬಾ, ಗ್ಯಾರಂಟಿಡ್ ಲೆಟ್ರನ್ನು ಕೊಟ್ಟಿದ್ದಾರೆ. ಏನು ಸಂಕಲ್ಪ ಮಾಡ್ತೀರ ಅದು ಸಿದ್ಧಿ ಆಗುತ್ತೆ. 5 ದಿನಗಳವರೆಗೂ ಅಂಶ ಮಾತ್ರ ಸಂಶಯವನ್ನು ಹೊಂದಬೇಡ್ರಿ. ಸಂಕಲ್ಪ ಸಿದ್ಧಿಯಾಗಲಿದೆ. ಗ್ಯಾರಂಟೀಡ್ ವಿಜಯ ಜನ್ಮಸಿದ್ಧ ಅಧಿಕಾರ. ಇದು ರಿಹರ್ಸಲ್ ಪ್ರಾಕ್ಟಿಕಲ್ ನಡೆಸ್ತಾ ಇದ್ದಾರೆ. ಸಂಶಯ ಮಾತ್ರ ಬರಬಾರ್ದು. ನಿಶ್ಚಯದಿಂದ ಸಂಕಲ್ಪ ಮಾಡಿ ಆ ಸಂಕಲ್ಪದಲ್ಲಿ ಸಿದ್ಧಿ 5th ಡೇವರೆಗೂ ವೇಟ್ ಮಾಡಿ. 100% ಸಿದ್ಧಿಯಾಗಿದೆ. ನಾವೆಲ್ಲರೂ ಸಫಲತಾ ಸಂಪನ್ನರು, ಅಷ್ಟಶಕ್ತಿ ಸಂಪನ್ನರು, ಮಾಸ್ಟರ್ ಸರ್ವಶಕ್ತಿವಂತರು. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತಗಳಿಗೆ, ಸಫಲತಾ ಸಂಪನ್ನ ಸ್ವರೂಪ ಆತ್ಮರಿಗೆ, ನಿರಂತರ ತಪಸ್ವಿ ಮೂರ್ತಿಗಳಿಗೆ, ಶುಭ ಭಾವನೆ ಶುಭ ಕಾಮನೆಯನ್ನು ಹೊಂದಿರುವ ಸಹನಶೀಲತಾ ಮೂರ್ತಿಗಳಿಗೆ ನಮಸ್ತೆ, ಗುಡ್ ನೈಟ್. ನಮಸ್ತೆ, ಗುಡ್ ನೈಟ್. ನಮಸ್ತೆ, ಗುಡ್ ನೈಟ್. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.